ಈ ಸಂಚಿಕೆಯಿಂದ ನಾವು ಮೌರ್ಯ ಎಂಪೈರ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ಮೌರ್ಯ ಎಂಪೈರ್ನ ಕಂಪ್ಲೀಟ್ ಮಾಡೋಣ. ಮೌರ್ಯ ಎಂಪೈರ್ನ ಪೀರಿಯಡು 324 ಇಂದ 187 ಬಿಫೋರ್ ಕಾಮನ್ ಎರಾ ತನಕ, 322 ಅಂತಲೂ ಹೇಳ್ತಾರೆ, 322 ಇಂದ 185 ತನಕ ಅಂತಲೂ ಹೇಳ್ತಾರೆ. ಸೊ ನಮಗೆ ಇಷ್ಟು ಗೊತ್ತಿದ್ರೆ ಸಾಕು ಯಾವ ರೇಂಜಲ್ಲಿ ಬರುತ್ತೆ ಅಂತ. ಸೊ ಮೌರ್ಯ ಎಂಪೈರ್ ಏನಿದೆಯಲ್ಲ, ಇದರ ಒಂದು ಮೂಲ ಸೋರ್ಸಸ್ಗಳು ಏನೇನು ಅಂತ ಮೊದಲು ತಿಳ್ಕೊಂಡು ಅದಾದ ನಂತರ ಡೀಟೇಲಾಗಿ 1 by 1 ಅಲ್ಲಿರೋಂತಹ ರಾಜರುಗಳು ಯಾರ್ಯಾರಿದ್ರು, ಎಲ್ಲೆಲ್ಲಿ ನಮಗೆ ಸೋರ್ಸ್ಗಳು, ಲಿಟ್ರರಿ ಸೋರ್ಸ್ಗಳು ಎಲ್ಲಿ ಸಿಗುತ್ತೆ, ಆಧಾರಗಳು ಎಲ್ಲಿ ಸಿಗುತ್ತೆ ಅಂತ ಹೇಳಿ ನೋಡ್ಕೊತಾ ಹೋಗೋಣ. ಮೊದಲನೇದಾಗಿ ಸೋರ್ಸಸ್ ಆಫ್ ಮೌರ್ಯನ್ ಹಿಸ್ಟ್ರಿ. ಮೌರ್ಯನ್ ಹಿಸ್ಟ್ರಿಯ ಬಗ್ಗೆ ನಮಗೆ ಸೋರ್ಸಸ್ಗಳು ಎಲ್ಲೆಲ್ಲಿಂದ ಸಿಗುತ್ತೆ ಅನ್ನೋದ್ರ ಬಗ್ಗೆ ಫಸ್ಟ್ ನೋಡೋಣ. ಮೊದಲನೆಯದಾಗಿ ಲಿಟ್ರರಿ ಸೋರ್ಸಸ್ನ ನೋಡಬೇಕು. ಅದಾದ ನಂತರ ನಾವು ಆರ್ಕಿಯಾಲಜಿಕಲ್ ಸೋರ್ಸಸ್ನ ನಾವು ನೋಡಬೇಕಾಗುತ್ತೆ. ಲಿಟ್ರರಿ ಸೋರ್ಸಸ್ ಅಂತಂದರೆ ನಮಗೇನು ಗ್ರಂಥಗಳು ಸಿಕ್ಕಿರುತ್ತಲ್ಲ ಅದರಿಂದ ಸಿಗುವಂಥದ್ದು. ಆರ್ಕಿಯಾಲಜಿಕಲ್ ಸೋರ್ಸಸ್ ಅಂತಂದರೆ ಪುರಾವೆಗಳು ಸಿಕ್ಕಿರುತ್ತಲ್ಲ, ಆಧಾರಗಳು, ಅದರಿಂದ ನೋಡುವಂಥದ್ದು. ಸೊ ಮೊದಲನೇದಾಗಿ ಲಿಟ್ರರಿ ಸೋರ್ಸಸ್ನ ತೊಗೊಂಡ್ರೆ ಅದರಲ್ಲಿ ಏನೇನು ಸಿಗ್ತದೆ ನಮಗೆ ಅಂತ ನೋಡೋದಾದರೆ, ಅದರಲ್ಲಿ ಮೊದಲನೇದಾಗಿ ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ಬಹಳಷ್ಟು ಪುರಾವೆಗಳು ಸಿಗುತ್ತೆ, ಆಧಾರಗಳು ಸಿಗುತ್ತೆ, ಲಿಖಿತ ಆಧಾರಗಳು. ಕೌಟಿಲ್ಯ ಅರ್ಥಶಾಸ್ತ್ರದ ನಂತರ ಮೆಗಸ್ತನಿಸ್ ಇಂಡಿಕಸ್ ಅನ್ನುವಂತಹ ಒಂದು ನಮಗೆ ಟೆಕ್ಸ್ಟಲ್ಲಿ ಸಿಗುತ್ತೆ. ಅದಾದ ನಂತರ ವಿಶಾಖದತ್ತ ಬರೆದಿರ್ತಕ್ಕಂತಹ ಮುದ್ರಾ ರಾಕ್ಷಸ, ಇದರಲ್ಲೂ ಕೂಡ ನಮಗೆ ಹಲವಾರು ಉಲ್ಲೇಖಗಳು ಸಿಗುತ್ತೆ, ಪುರಾಣಗಳಲ್ಲಿ ಸಿಗುತ್ತೆ. ಅದಾದ ನಂತರ ಬೌದ್ಧ ಧರ್ಮದ ಸಾಹಿತ್ಯದಲ್ಲೂ ಕೂಡ ಹಲವಾರು ನಮಗೆ ಉಲ್ಲೇಖಗಳು ಸಿಗ್ತದೆ ಅಂತ ಹೇಳೋದನ್ನು ನಾವು ಜ್ಞಾಪಕ ಇಟ್ಕೊಳ್ಬೋದು. ಏನಿದು ಕೌಟಿಲ್ಯ ಅರ್ಥಶಾಸ್ತ್ರದಲ್ಲಿ ಏನಿದೆ, ಅರ್ಥಶಾಸ್ತ್ರಕ್ಕೆ ಇರ್ತಕ್ಕಂತಹ ಒಂದು ಗ್ರಂಥ. ಇದು ಬಹಳಷ್ಟು ಮಟ್ಟಿಗೆ ಬಹಳ ಡೀಟೇಲಾಗಿ ಮೌರ್ಯ ಸಾಮ್ರಾಜ್ಯದ ಬಗ್ಗೆ ಸಾಕಷ್ಟು ಡೀಟೇಲ್ಸ್ಗಳನ್ನು ನಮಗೆ ಇದರಿಂದ ಸಿಗ್ತದೆ. ಇದಾದ ನಂತರ ಇದರಲ್ಲಿ ಇನ್ನೇನೇನಿದೆ ಅಂತಂದರೆ, ಒಂದು ಗೌರ್ಮೆಂಟ್ನ ಯಾವ ರೀತಿ ನಡೆಸಬೇಕು, ಒಂದು ರಾಜನೀತಿ ಯಾವ ರೀತಿ ಇರಬೇಕು ಅನ್ನುವಂಥದ್ದು. ಅದಾದಮೇಲೆ ಒಂದು ಪೊಲಿಟಿಕಲ್ ಮತ್ತು ಎಕನಾಮಿಕ್ ಸ್ಟೆಬಿಲಿಟಿ, ಅಂದರೆ ಅರ್ಥಶಾಸ್ತ್ರ ಎಷ್ಟು ಮಟ್ಟಿಗೆ ಇರಬೇಕು ಒಂದು ಸಾಮ್ರಾಜ್ಯದಲ್ಲಿ ಅಂತ, ಅದರ ಬಗ್ಗೆ ಇರತಕ್ಕಂತಹ ಶಾಸ್ತ್ರ ಇದು. ಇದನ್ನು ಕೌಟಿಲ್ಯ ಬರೆದಿರ್ತಕ್ಕಂಥ ಅರ್ಥಶಾಸ್ತ್ರ ಆಗಿದೆ ಇದು. ಎರಡನೇದಾಗಿ ಮೆಗಸ್ತನಿಸ್ ಇಂಡಿಕಾ ಅನ್ನುವಂಥದ್ದು ನೋಡೋದಾದರೆ, ಮೆಗಸ್ತನಿಸ್ ಅನ್ನುವಂಥವನು ಇವನು ಒಬ್ಬ ಅಂಬಾಸಿಡರ್ ಆಗಿ ಬಂದಿರ್ತಾನೆ, ರಾಯಭಾರಿಯಾಗಿ ಬಂದಿರ್ತಾನೆ. ಯಾರಿಗೆ ರಾಯಭಾರಿಯಾಗಿರ್ತಾನೆ ಅಂತಂದರೆ, ಸೆಲಕಸ್ ನಿಕೇಟರ್ ಅಂತ ಹೇಳಿ ಒಬ್ಬ ರಾಜ ಇರ್ತಾನೆ, ಅವನ ರಾಯಭಾರಿಯಾಗಿ ಬಂದಿರ್ತಾನೆ. ಅವನು ಗ್ರೀಕ್ನ ರಾಯಭಾರಿಯಾಗಿ ಚಂದ್ರಗುಪ್ತ ಮೌರ್ಯ ಏನಿದಾನಲ್ಲ, ಇವನ ಆಸ್ಥಾನಕ್ಕೆ ಬಂದಿರ್ತಾನೆ. ಇವನು ಕಿಂಗು, ಇವನ ರಾಯಭಾರಿಯಾಗಿ ಇರೋವಂಥವನು ಮೆಗಸ್ತನಿಸು. ಈ ಮೆಗಸ್ತನಿಸ್ ಎಲ್ಲಿಗೆ ಬಂದಿದ್ದಾನೆ? ಚಂದ್ರಗುಪ್ತ ಮೌರ್ಯನ ಸಾಮ್ರಾಜ್ಯಕ್ಕೆ ಬಂದಿರ್ತಾನೆ. ಸೊ ಮೌರ್ಯನ ಸಾಮ್ರಾಜ್ಯಕ್ಕೆ ಬಂದು ಅಲ್ಲಿ ನೋಡಿ, ಅಲ್ಲಿ ಏನು ಒಂದು ಆಗುಹೋಗುಗಳು, ಅಲ್ಲಿರುವಂತಹ ಸಾಮಾಜಿಕ ಸ್ಥಿತಿಗಳು, ಸೊ ಇದನ್ನೆಲ್ಲ ನೋಡಿ ಅವನೇನು ಮಾಡಿದ್ದಾನೆ, ಅವನೊಂದು ಗ್ರಂಥ ಬರೆದಿದ್ದಾನೆ. ಆ ಗ್ರಂಥದಲ್ಲೂ ಕೂಡ ಮೌರ್ಯ ಸಾಮ್ರಾಜ್ಯದ ಬಗ್ಗೆ ಹಲವಾರು ಉಲ್ಲೇಖಗಳು ಸಿಗ್ತದೆ. ಅವನು ಬರೆದಿರ್ತಕ್ಕಂತಹ ಗ್ರಂಥ ಯಾವುದು ಅಂತಂದರೆ, ಆ ಗ್ರಂಥ ಇಂಡಿಕಾ ಅಂತ ಹೇಳಿ, ಅದರ ಹೆಸರು ಇಂಡಿಕಾದಲ್ಲಿ ಹಲವಾರು ನಮಗೆ ಕೋಟ್ಗಳು ಸಿಗುತ್ತೆ. ಸಾಕಷ್ಟು ಜನ ಈ ಟೈಮ್ನಲ್ಲಿ ಸಾಕಷ್ಟು ಜನ ಫಾರಿನರ್ಸ್ ಬಂದಿರ್ತಾರೆ, ಬಟ್ ಇವನು ಬರೆದಿರೋದೇನಿದೆಯಲ್ಲ ಇದರಲ್ಲಿ ಬಹಳಷ್ಟು ಕಾಂಪ್ರೆನ್ಸಿವ್ ಆಗಿ, ಅಂದರೆ ಎಲ್ಲ ಕವರ್ ಆಗೋಂಗೆ ಸಿಗುತ್ತೆ ನಮಗೆ ಆಧಾರಗಳು. ಇದು ನಮಗೆ ಸಂಪೂರ್ಣ ಗ್ರಂಥದ ಥರ ಸಿಕ್ಕಿಲ್ಲ. ಇದು ಮೆಗಾಸ್ತನಿಸ್ ಇಂಡಿಕಾ ಅನ್ನೋಂಥದ್ದು ಸಂಪೂರ್ಣ ಗ್ರಂಥದ ಥರ ಸಿಕ್ಕಿಲ್ಲ. ಬಟ್ ಇನ್ಸ್ಟೆಡ್ ನಮಗೆ ಯಾವ ಥರ ಸಿಕ್ಕಿದೆ ಅದು ಅಂತಂದರೆ, ಅದು ನಮಗೆ ಬೇರೆ ಬೇರೆ ಗ್ರಂಥಗಳಲ್ಲಿ ಇವನು ಮೆಗಸ್ತನಿಸ್ ಏನು ಬರೆದಿದ್ದಾನಲ್ಲ ಅದನ್ನು ಯೂಸ್ ಮಾಡ್ಕೊಂಡಿದ್ದಾರೆ, ಸಾಲುಗಳನ್ನು, ಕೋಟ್ಸ್ಗಳನ್ನು ಯೂಸ್ ಮಾಡ್ಕೊಂಡಿದ್ದಾರೆ. ಆ ಕೋಟ್ಸ್ಗಳು ನಮಗೆ ಸಿಕ್ಕಿದೆ. ಅದನ್ನು ಕೋಟ್ಸ್ಗಳನ್ನು ಹಲವಾರು ಗ್ರೀಕ್ ರೈಟರ್ಸ್ಗಳೇನಿದಾರಲ್ಲ ಇವರು ಯೂಸ್ ಮಾಡ್ಕೊಂಡಿದ್ದಾರೆ. ಅಂದರೆ ಇದರಲ್ಲಿ ಬರೆದಿರೋದನ್ನು ಗ್ರೀಕ್ ರೈಟರ್ಸ್ಗಳು ಯೂಸ್ ಮಾಡ್ಕೊಂಡಿರೋದು, ಅದ್ರ ಮೂಲಕ ನಮಗೇನಾಗಿದೆ ಸಿಕ್ಕಿದೆ. ಗ್ರೀಕ್ ರೈಟರ್ಸ್ಗಳು ಯಾರ್ಯಾರು ಆ ಥರ ಯೂಸ್ ಮಾಡ್ಕೊಂಡ್ರವರು ಅಂತಂದರೆ, ಅವ್ರ ಹೆಸರುಗಳು ನೋಡೋದಾದರೆ ಸ್ಟ್ರಾಬೋ ಅಂತ ಹೇಳಿ, ಅದಾದಮೇಲೆ ಡಿಯೋಡೋರಸ್ ಅಂತ, ಅದಾದ ನಂತರ ಅರಿಯನ್ ಅಂತ ಹೇಳಿ, ಇದಾದ ನಂತರ ಪ್ಲುಟಾರ್ಕ್ ಅಂತ ಹೇಳಿ. ಸೊ ಇವರಲ್ಲಿ ನಮಗೆ ಸಿಗ್ತದೆ. ಅಷ್ಟೇ ಅಲ್ಲದಲೇ ಈವನ್ ಲ್ಯಾಟಿನ್, ಇವರೆಲ್ಲ ಗ್ರೀಕ್ ರೈಟರ್ಸು. ಇಷ್ಟಾದಮೇಲೆ ಲ್ಯಾಟಿನ್ನವರು ಕೂಡ ಹಲವಾರು ರೈಟರ್ಸ್ಗಳಲ್ಲೂ ಸಿಗುತ್ತೆ. ಲ್ಯಾಟಿನ್ ರೈಟರ್ಸ್ಗಳು ಯಾರ್ಯಾರು ಅಂತಂದ್ರೆ ಅವರು ಪ್ಲಿನಿ ಮತ್ತು ಜಸ್ಟಿನ್ ಅಂತ ಹೇಳಿ. ಸೊ ಇವ್ರದ್ದು ಗ್ರಂಥಗಳಲ್ಲಿ ಏನು ಮಾಡಿದ್ದಾರೆ, ಈ ಮೆಗಸ್ತನಿಸ್ ಇಂಡಿಕಾ ಏನಿದೆಯಲ್ಲ ಇದರದ್ದು ಹಲವಾರು ವಿಚಾರಗಳನ್ನು ಇವರು ಉಲ್ಲೇಖ ಮಾಡಿದ್ದಾರೆ. ಸೊ ಇದರ ಮೂಲಕ ನಮಗೇನಾಗುತ್ತೆ, ಬಹಳ ನೀಟಾಗಿ ಮೌರ್ಯ ಸಾಮ್ರಾಜ್ಯದ ಸ್ಥಿತಿಗತಿಗಳು, ಸಾಮಾಜಿಕ ಸ್ಥಿತಿಗತಿಗಳ ಬಗ್ಗೆ ನಮಗೆ ಸಿಗ್ತದೆ. ಈ ಮೆಗಸ್ತನಿಸ್ ಇಂಡಿಕಾ ಏನಿದೆಯಲ್ಲ ಇದರಲ್ಲಿ ಮೌರ್ಯನ್ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಸಿಗ್ತದೆ. ಅದಾದ ನಂತರ
ಮೌರ್ಯನ್ ಅಡ್ಮಿನಿಸ್ಟ್ರೇಷನ್ ಆದ ನಂತರ 7 ಕಾಸ್ಟ್ ಸಿಸ್ಟಮ್ ಬಗ್ಗೆ 7 ಬಗೆಯ ಜಾತಿ ಸಿಸ್ಟಮ್ ಇತ್ತು. ಅದಾದ ನಂತರ ಸ್ಲೇವರಿ ಅನ್ನೋದು ಇರಲಿಲ್ಲ ಅನ್ನುವಂಥದ್ರ ಬಗ್ಗೆ ಇಷ್ಟೆಲ್ಲ ಬಗ್ಗೆ ಇನ್ನೂ ಹಲವಾರು ಮಾಹಿತಿಗಳು ನಮಗೆ ಇದ್ರ ಮೂಲಕ ಈ ಮೆಗಾಸ್ಥೆನಿಸ್ ಇಂಡಿಕಾ ಮೂಲಕ ಸಿಗುತ್ತೆ. ಇದಾದ ನಂತರ ನೋಡೋದಾದರೆ ವಿಶಾಖದತ್ತಾಸ್ ಮುದ್ರಾ ರಾಕ್ಷಸ. ಏನಿದು ವಿಶಾಖದತ್ತಾಸ್ ಮುದ್ರಾ ರಾಕ್ಷಸ ಅಂತಂದರೆ ಮೌರ್ಯ ಸಾಮ್ರಾಜ್ಯ ಹೇಗೆ ಸ್ಥಾಪನೆ ಆಯ್ತಲ್ಲ ಅದ್ರ ಬಗ್ಗೆ ಇರ್ತಕ್ಕಂಥದ್ದು. ಇದು ಮೌರ್ಯ ಸಾಮ್ರಾಜ್ಯ ಹೇಗೆ ಸ್ಥಾಪನೆ ಆಯಿತು ಅಂತಂದರೆ ಮೌರ್ಯರಿಗಿನ್ನು ಮುಂಚೆ ಅಲ್ಲಿ ನಂದಾಸ್ ಅವರು ಆಳ್ವಿಕೆ ಮಾಡ್ತಾಯಿದ್ರು. ಈ ನಂದರನ್ನು ಕೆಳಗಿಳಿಸಿ ಚಂದ್ರಗುಪ್ತ ಮೌರ್ಯ ಅವನು ರಾಜನಾಗ್ತಾನೆ, ಚಂದ್ರಗುಪ್ತ ಮೌರ್ಯ. ಸೊ ಆ ಟೈಮ್ನಲ್ಲಿ ಹೇಗೆ ಆದ ಇವನು ರಾಜ ಆಗಿ, ಇದನ್ನು ಬರೆದಿರ್ತಕ್ಕಂಥದ್ದು ಗುಪ್ತಾ ಪೀರಿಯಡಲ್ಲಿ ಬರೆದಿದ್ರು ಕೂಡ ಇದೇನಾಗಿದೆ ಇದರ ಬಗ್ಗೆ ಒಂದು ಡೀಟೇಲ್ ಕಥೆ ರೀತಿ ಅದು ಇದೆ. ಇದರಲ್ಲಿ ಹೇಗಿತ್ತು, ಹೇಗೆ ಅವನು ರಾಜ ಆದ ಚಂದ್ರಗುಪ್ತ ಮೌರ್ಯನಿಗೆ ಸಹಾಯ ಮಾಡಿದಂತಹ ಚಾಣಕ್ಯ ಅವನ ಬಗ್ಗೆ ಇದೆ. ಅದಾದ ನಂತರ ಅಲ್ಲಿದ್ದಂತಹ ಸೋಷಿಯೋ ಎಕನಾಮಿಕ್ ಅಂದರೆ ಸಾಮಾಜಿಕ ಮತ್ತು ಆರ್ಥಿಕ ಪರಿಸ್ಥಿತಿಗಳು ಇತ್ತು. ಸೊ ಇಷ್ಟೆಲ್ಲ ಕಂಡೀಷನ್ಸ್ಗಳು, ಇಷ್ಟೆಲ್ಲ ಒಂದು ಸ್ಥಿತಿಗತಿಗಳು ಯಾವುದರಲ್ಲಿದೆ, ವಿಶಾಖದತ್ತಾಸ್ ಮುದ್ರಾ ರಾಕ್ಷಸದಲ್ಲಿ ಇದರಲ್ಲಿ ಸಿಗುತ್ತೆ ನಮಗೆ. ಇದನ್ನು ಬರೆದಿರುವಂಥದ್ದು ಗುಪ್ತಾ ಪೀರಿಯಡಲ್ಲಿ ಆದರೂ ಕೂಡ, ಇದನ್ನು ಬರೆದಿದ್ದು ಗುಪ್ತಾ ಪೀರಿಯಡಲ್ಲಿ ಆದರೂ ಕೂಡ ನಮಗೆ ಸಾಕಷ್ಟು ಮಾಹಿತಿಗಳು ಇದರಲ್ಲಿ ಸಿಗುತ್ತೆ. ಇದು ಯಾವ ರೀತಿ ಚಂದ್ರಗುಪ್ತ ಮೌರ್ಯ ನಂದರನ್ನು ಒಡೆದಾಕಿ ಅವನು ರಾಜ ಆಗಿ ಅವನ ಒಂದು ಮೌರ್ಯ ಸಾಮ್ರಾಜ್ಯವನ್ನು ಎಸ್ಟಾಬ್ಲಿಷ್ ಮಾಡ್ತಾನೆ ಅನ್ನೋದ್ರ ಬಗ್ಗೆ ಇದೆ. ಇದಾದ ನಂತರ ನಾವು ಪುರಾಣಗಳಲ್ಲಿ ನೋಡೋದಾದರೆ ಪುರಾಣಗಳಲ್ಲೂ ಕೂಡ ಮೌರ್ಯ ಸಾಮ್ರಾಜ್ಯದ ಬಗ್ಗೆ ಕೆಲವು ಉಲ್ಲೇಖಗಳು ಸಿಗುತ್ತೆ. ಮತ್ತು ಹಲವಾರು ಅಂದರೆ ಮೌರ್ಯನ್ ರಾಜರುಗಳು ಯಾರ್ಯಾರಿದ್ರು ಅನ್ನೋದ್ರ ಬಗ್ಗೆನೂ ಕೂಡ ನಮಗೆ ಉಲ್ಲೇಖಗಳು ಸಿಗುತ್ತೆ. ಅಂದರೆ ಹಲವಾರು ಈಗ ಜೈನ ಪುರಾಣ ಆಗಲಿ ಅಥವಾ ಬುದ್ಧ ಬೌದ್ಧಿಸಮ್ನಲ್ಲಿ ಕೆಲವು ಪುರಾಣಗಳು, ಸೊ ಈ ರೀತಿ ಹಿಂದೂ ಪುರಾಣಗಳಲ್ಲಿ ಕೆಲವಾರು ಕಡೆ ಸಿಗುತ್ತೆ. ಅದಾದಮೇಲೆ ಬುದ್ಧಿಸ್ಟ್ ಲಿಟ್ರೇಚರ್ಗೆ ಬಂದುಬಿಟ್ರೆ ಅಂದರೆ ಬುದ್ಧ ಧರ್ಮದ ಒಂದು ಸಾಹಿತ್ಯದಲ್ಲೂ ಕೂಡ ನಮಗೆ ಏನಾಗುತ್ತೆ ಮೌರ್ಯ ಸಾಮ್ರಾಜ್ಯದ ಬಗ್ಗೆ ಹಲವಾರು ಮಾಹಿತಿಗಳು ಸಿಗುತ್ತೆ. ಯಾವುದ್ಯಾವುದು ಅಂತ ನೋಡೋದಾದರೆ ಬುದ್ಧ ಧರ್ಮದ ಸಾಹಿತ್ಯದಲ್ಲಿ ಜತಕಾಸ್ ಅಂತ ಹೇಳಿ ಇಂಡಿಯನ್ ಬುದ್ಧಿಸ್ಟ್ ಟೆಕ್ಸ್ಟ್ಗಳು ಬರುತ್ತೆ. ಈ ಟೆಕ್ಸ್ಟ್ಗಳಲ್ಲಿ, ಈ ಜತಕ ಟೆಕ್ಸ್ಟ್ಗಳಲ್ಲಿ ಮೌರ್ಯನ್ ಕಿಂಗ್ಡಮ್ ಬಗ್ಗೆ ಹಲವಾರು ಉಲ್ಲೇಖಗಳು ಬಂದಿದೆ. ಈ ಜತಕ ಟೆಕ್ಸ್ಟು ಏನದು ಅಂತಂತಂದರೆ ಇದು ಖುದ್ದ ನಿಕಾಯ ಅಂತ ಏನಿದೆಯಲ್ಲ, ಅಂದರೆ ನಾವು ನಿಕಾಯಸ್ಗಳಿದೆ ಅಂತೆಲ್ಲ ನಾವು ನೋಡಿದ್ವಿ ಆಲ್ರೆಡಿ. ತ್ರಿಪೀಠಕದಲ್ಲಿ ಈ ಖುದ್ದ ನಿಕಾಯ ಅನ್ನುವಂಥದ್ದು ಯಾವುದ್ರಲ್ಲಿ ಬರುತ್ತೆ ಅಂತಂದರೆ ಸುತ್ತ ಪೀಠಕದಲ್ಲಿ ಬರುತ್ತೆ. ಈ ಸುತ್ತ ಪೀಠಕದಲ್ಲಿರುವಂತಹ ಖುದ್ದ ನಿಕಾಯದಲ್ಲಿ 549 ಬುದ್ಧನ ಹಿಂದಿನ ಜನ್ಮಗಳನ್ನು ವರ್ಣಿಸ್ತಾರೆ. ಅದು ಇರುವಂತಹ ಒಂದು ಕಥೆ ಇದು ಖುದ್ದ ನಿಕಾಯ ಅಥವಾ ಜತಕ ಸ್ಟೋರಿ. ಇದರಲ್ಲಿ ಹಲವಾರು ಬಗೆಯ ಒಂದು ಸಾಮಾಜಿಕ ಚಿತ್ರಣಗಳನ್ನು ಕೊಟ್ಟಿದ್ದಾರೆ. ಈ ಸಾಮಾಜಿಕ ಚಿತ್ರಗಳನ್ನ ಸೋಷಿಯೋ ಎಕನಾಮಿಕ್ ಪಿಕ್ಚರ್ಸ್ನ ಕೊಟ್ಟಿದ್ದಾರೆ. ಅದು ಏನನ್ನು ರೆಪ್ರೆಸೆಂಟ್ ಮಾಡುತ್ತೆ ಅಂತಂದರೆ ಮೌರ್ಯ ಸಾಮ್ರಾಜ್ಯವನ್ನು ರೆಪ್ರೆಸೆಂಟ್ ಮಾಡುತ್ತೆ. ಎರಡನೆಯದಾಗಿ ನೋಡೋದಾದರೆ ನಮಗೆ ಸಿಲೋನ್ ಅಂದರೆ ಶ್ರೀಲಂಕಾದ ಬುದ್ಧಿಸ್ಟ್ ಒಂದು ಗ್ರಂಥಗಳಿದೆ. ಯಾವುದು ಅಂತಂದರೆ ದೀಪವಂಶ ಮತ್ತು ಮಹಾವಂಶ ಅಂತೇಳಿ. ಇದರಲ್ಲಿ ಈ ಮೌರ್ಯನ್ ಕಿಂಗ್ಡಮ್ ಬಗ್ಗೆ ಸಾಕಷ್ಟು ಮೆನ್ಷನ್ ಬರುತ್ತೆ. ಇದು ಶ್ರೀಲಂಕಾದ ಬುದ್ಧಿಸ್ಟ್ ಕ್ರೋನಿಕಲ್ಸ್ ಆಫ್ ಶ್ರೀಲಂಕಾ, ಇದು ಬುದ್ಧಿಸಮ್ ಇನ್ ಶ್ರೀಲಂಕಾ. ಸೊ ಇದರಲ್ಲಿ ಅಶೋಕ ಯಾವ ರೀತಿ ಬುದ್ಧಿಸಮ್ನ ಸ್ಪ್ರೆಡ್ ಮಾಡಲಿಕ್ಕೆ ಅವನು ಹೆಣಗಾಡ್ತಾನೆ, ಅವನು ಕೆಲಸ ಮಾಡ್ತಾನೆ ಅನ್ನೋದ್ರ ಬಗ್ಗೆ ಹಲವಾರು ಉಲ್ಲೇಖಗಳು ಸಿಗುತ್ತೆ. ಇದಾದ ನಂತರ ಟಿಬೇಟಿಯನ್ ಬುದ್ಧಿಸ್ಟ್ ಟೆಕ್ಸ್ಟ್ಗಳಾದಂತಹ ದಿವ್ಯವಾದನ ಅಂತ ಹೇಳಿ, ಈ ದಿವ್ಯವದನದಲ್ಲೂ ಕೂಡ ಅಶೋಕ ಯಾವ ರೀತಿ ಬುದ್ಧಿಸಮ್ನ ಸ್ಪ್ರೆಡ್ ಮಾಡಬೇಕು ಅನ್ನೋದಕ್ಕೆ ಅವನು ಪ್ರಯತ್ನ ಪಡ್ತಾನೆ ಅನ್ನೋದ್ರ ಬಗ್ಗೆ ಉಲ್ಲೇಖ ಇದೆ. ಸೊ ನೋಡಿ, ಈ ಜತಕಾಸ್ ಅನ್ನುವಂಥದ್ದು ಇಂಡಿಯನ್ ಬುದ್ಧಿಸ್ಟ್ ಟೆಕ್ಸ್ಟ್ಗಳಿಂದ ಸಿಕ್ಕಿರುವಂಥದ್ದು. ಇದಾದಮೇಲೆ ದೀಪವಂಶ ಮಹಾವಂಶ ಅನ್ನುವಂಥದ್ದು ಸಿಲೋನ್ ಬುದ್ಧಿಸ್ಟ್ ಕ್ರೋನಿಕಲ್ಸ್ ಅಂತ ಹೇಳ್ಬೋದು. ಇಷ್ಟರಲ್ಲೂ ಮೂರರಲ್ಲೂ ಕೂಡ ಮೌರ್ಯ ಸಾಮ್ರಾಜ್ಯದ ಬಗ್ಗೆ ಹಲವಾರು ಉಲ್ಲೇಖಗಳು ಸಿಗ್ತದೆ. ಸೊ ಈಗ ನಾವೇನನ್ನು ನೋಡಿದ್ವಿ, ಲಿಟರರಿ ಸೋರ್ಸನ್ನು ನಾವು ನೋಡಿದ್ವಿ. ಈಗ ಆರ್ಕಿಯಾಲಜಿಕಲ್ ಸೋರ್ಸ್ ಅಂದರೆ ಪುರಾತನ ಪುರಾವೆಗಳು ಯಾವ್ಯಾವಿದೆ ನಮಗೆ ಸಿಕ್ಕಿದೆ ಅಶೋಕನ ಕಾಲದ್ದು ಅಥವಾ ಮೌರ್ಯ ಸಾಮ್ರಾಜ್ಯದ ಬಗ್ಗೆ ಅಂತ ಹೇಳಿ ನೋಡೋದಾದರೆ ಪ್ರಮುಖವಾಗಿ ನಾವು 3 ನೋಡ್ತೀವಿ. ಒಂದು ಅಶೋಕನ್ ಎಡಿಕ್ಟ್ಸ್ ಆ್ಯಂಡ್ ಇನ್ಸ್ಕ್ರಿಪ್ಷನ್, ಅಶೋಕನ ಕಾಲದ ಶಾಸನಗಳು ಬರಹಗಳು ಎಲ್ಲೆಲ್ಲಿದೆ. ಅದಾದ ನಂತರ ಬೇರೆ ಇನ್ನುಳಿದಂತಹ ಬರಹಗಳು ಎಲ್ಲೆಲ್ಲಿ ಸಿಗುತ್ತೆ. ಅದಾದ ನಂತರ ಆ ಟೈಮ್ನಿಂದ ಆ ಕಾಲದ ಒಂದು ಪಳೆಯುಳಿಕೆಗಳೇನಿರುತ್ತಲ್ಲ ಅಂಥದ್ದನ್ನು ನೋಡಬೇಕಾಗುತ್ತೆ. ಆ ಕಾಲದ ಪಳೆಯುಳಿಕೆಗಳನ್ನ ನೋಡೋದಾದರೆ ಚಂದ್ರಗುಪ್ತನ ಮೌರ್ಯಂದು ಒಂದು ಮರದ ವುಡನ್ ಪ್ಯಾಲೇಸ್ ಕೂಡ ಸಿಗುತ್ತೆ. NBPW ಬಗ್ಗೆ ನಾವು ನೋಡಿದ್ವಿ. ಇದು ನಾರ್ದರ್ನ್ ಬ್ಲ್ಯಾಕ್
ಪಾಲಿಶ್ಡ್ ವೇರ್ ಅಂತ ಹೇಳಿ NBPW ಇದು ಕೂಡ ಅವಶೇಷಗಳು ಸಿಕ್ಕಿದೆ. ಅದಾದ ನಂತರ ಸಿಲ್ವರ್ ಮತ್ತು ಕಾಪರ್ ಪಂಚ್ ಮಾರ್ಕ್ಡ್ ಕಾಯಿನ್ಸ್ ಅಂದರೆ ಕಾಯಿನ್ಸ್ಗಳು ಸಿಕ್ಕಿದೆ. ಅದು ಸಿಲ್ವರಿಂದು ಮತ್ತು ಕಾಪರ್ದು, ತಾಮ್ರದ್ದು ಮತ್ತು ಬೆಳ್ಳಿ ಕಾಯಿನ್ಸ್ಗಳು ಸಿಕ್ಕಿದೆ. ಇದು ಯಾವ ಪ್ಲೇಸಲ್ಲಿ ಸಿಕ್ಕಿದೆ ಅಂತಂದರೆ ಇದು ಪಾಟ್ನಾ, ಏನು ಬಿಹಾರ್ನ ಪಾಟ್ನಾ ರೀಜನಲ್ಲಿ ಸಿಕ್ಕಿದೆ. ಯಾವ ಪ್ಲೇಸ್ ಅಂತಂದರೆ ಕುಮ್ಹರರ್ ಅಂತೇಳಿ ಈ ರೀಜನಲ್ಲಿ ಇದೆಲ್ಲ ಸಿಕ್ಕಿರೋದು ಕೂಡ ಅವಶೇಷಗಳು ಸಿಗುತ್ತೆ. ಇನ್ನೂ ಹಲವಾರು ನಮಗೆ ಮಟೀರಿಯಲ್ ರಿಮೇನ್ಸ್ಗಳು ಸಿಗುತ್ತೆ, ಅವಶೇಷಗಳು. ಬೇರೆ ಇನ್ಸ್ಕ್ರಿಪ್ಷನ್ಗಳು ಯಾವ್ಯಾವ ಇದ್ದಾವೆ ಅಂತ ನೋಡೋದಾದರೆ ಜುನಗಢ್ ರಾಕ್ ಇನ್ಸ್ಕ್ರಿಪ್ಷನ್ಸ್ ಅದು ಎಲ್ಲಿದೆ ಅಂತಂದರೆ ರುದ್ರದಮನ್ ಅಂತ ಅನ್ನೋದು ಕಡೆ. ಸೌಗಾರ ಕಾಪರ್ ಪ್ಲೇಟ್ ಇನ್ಸ್ಕ್ರಿಪ್ಷನ್ ನೋಡ್ರಿ, ಸೌಗೌರ ಅಂತೇಳಿ ಇದು ಗೋರಖ್ಪುರ್ ಡಿಸ್ಟಿಕ್ ಉತ್ತರ ಪ್ರದೇಶಲ್ಲಿ ಸಿಗುತ್ತೆ. ಸೊ ಇವೆರಡು ಇನ್ಸ್ಕ್ರಿಪ್ಷನ್ನು. ಇದ್ರ ಜೊತೆ ಇನ್ನೂ ಎಲ್ಲೆಲ್ಲಿದೆ ಅಂತಂದರೆ ಮಹಾಸ್ತಾನ್ ಇನ್ಸ್ಕ್ರಿಪ್ಷನ್ ಅಂತ ಹೇಳಿ ಇದು ಬಾಂಗ್ಲಾದೇಶಲ್ಲಿದೆ. ಮಹಾಸ್ಥಾನ್ ಅನ್ನುವಂಥದ್ದು ಬಾಂಗ್ಲಾದೇಶಲ್ಲಿದೆ, ಇದು ಬೊಗಾರಾ ಅನ್ನುವಂತಹ ಡಿಸ್ಟಿಕ್ನಲ್ಲಿ ಇದೆ. ಸೊ ಈ ಮೂರು ಏನು ಇನ್ಸ್ಕ್ರಿಪ್ಷನ್ಸ್ಗಳೇನಿದೆಯಲ್ಲ ಇದು ಬೇರೆ ಬೇರೆ, ಅಂದರೆ ಇದು ಅಶೋಕನ ಕಾಲದ್ದು ಅಂತ ಹೇಳಲಿಕ್ಕಾಗಲ್ಲ, ಬಟ್ ಇದು ಮೌರ್ಯ ಸಾಮ್ರಾಜ್ಯಕ್ಕೆ ಸಂಬಂಧಿಸಿದ್ದು ಇನ್ಸ್ಕ್ರಿಪ್ಷನ್ಗಳು ಅಂತ ಹೇಳಿ ಇದನ್ನು ಐಡೆಂಟಿಫೈ ಮಾಡಿದ್ದಾರೆ. ಸೊ ಇದು ಹಲವಾರು ಇನ್ಸ್ಕ್ರಿಪ್ಷನ್ಸ್ಗಳು. ಇದನ್ನು ಹೊರತುಪಡಿಸಿ ಅಶೋಕನ ಇನ್ಸ್ಕ್ರಿಪ್ಷನ್ಸ್ಗಳನ್ನು ಅಶೋಕಂದು ಏನು ಒಂದು ಶಾಸನಗಳನ್ನು ನೋಡೋದಾದರೆ ಸಾಕಷ್ಟು ಸಿಗುತ್ತೆ. ಯಾವ್ಯಾವು ಅಂತಂದರೆ ಹಲವಾರು ರಾಕ್ ಎಡಿಟ್ಸ್, ಅಂದರೆ ಕಲ್ಲಿನಲ್ಲಿ ಕೆತ್ತಿರ್ತಕ್ಕಂಥದ್ದು, ಕೆಲವು ಪಿಲ್ಲರ್ನಲ್ಲಿ ಕೆತ್ತಿರ್ತಕ್ಕಂಥದ್ದು, ಅದಾದಮೇಲೆ ಕೆಲವು ಗುಹೆಗಳಲ್ಲಿ ಕೆತ್ತಿರ್ತಕ್ಕಂತಹ ಶಾಸನಗಳು, ಬರಹಗಳು ಕೂಡ ಸಿಕ್ಕಿದೆ. ಮತ್ತು ಇನ್ನೊಂದು ವಿಶೇಷತೆ ಅಂತಂದರೆ ಇದು ಬೇರೆ ಮೀನ್ಸ್ ಆ ಟೈಮ್ನಲ್ಲಿ ಒಂದು ಲ್ಯಾಂಗ್ವೇಜಲ್ಲಿ ಇತ್ತು. ಆ ಲ್ಯಾಂಗ್ವೇಜ್ ಯಾವುದು ಅಂತ ನಮಗೆ ಗೊತ್ತಿರಬೇಕಲ್ಲ, ಅದನ್ನು ಫಸ್ಟು ಡಿಸಿಫರ್ ಮಾಡಿದವರು, ಅಂದರೆ ಆ ಲ್ಯಾಂಗ್ವೇಜ್ನ ಅರ್ಥ ಮಾಡ್ಕೊಂಡವರು, ಒಂದೊಂದು ಸಿಂಬಲ್ಲು ಏನೇನು ಹೇಳುತ್ತೆ ಅಂತ ಹೇಳಿ ಅದನ್ನು ಅರ್ಥ ಮಾಡ್ಕೊಂಡವರು ಜೇಮ್ಸ್ ಪ್ರಿನ್ಸೆಪ್ ಅಂತ. ಇದನ್ನು 1837ನಲ್ಲಿ ಜೇಮ್ಸ್ ಪ್ರಿನ್ಸೆಪ್ ಅನ್ನೋನು ಏನು ಮಾಡ್ತಾನೆ, ಆ ಲ್ಯಾಂಗ್ವೇಜನ್ನು ಡಿಸಿಫರ್ ಅಂತಂದರೆ ಅದನ್ನು ಭೇದಿಸೋದು, ಆ ಕೋಡ್ಗಳನ್ನು ಭೇದಿಸಿ ಇದು ಏನು ಹೇಳ್ತಾ ಇದೆ ಆ ಶಾಸನ ಅಂತ ಹೇಳಿ ಅದನ್ನು ಹೇಳ್ತಾರೆ. ಇದನ್ನು ಡಿಸಿಫರೇಷನ್ ಅಂತ ಹೇಳಿ ಕರೀತಾರೆ. ಡಿಸಿಫರ್ ಮಾಡಿ ಹೇಳ್ದಂಥವನು ಜೇಮ್ಸ್ ಪ್ರಿನ್ಸೆಪ್. ಆ ಡಿಸಿಫರ್ ಮಾಡಿದಾಗ ನಮಗೆ ಮೌರ್ಯ ಸಾಮ್ರಾಜ್ಯದ ಬಗ್ಗೆ ಹಲವಾರು ಮಾಹಿತಿಗಳು ಸಿಗ್ತದೆ ಈ ರಾಕ್ ಎಡಿಕ್ಟ್ಸ್ಗಳು, ಪಿಲ್ಲರ್ ಎಡಿಕ್ಟ್ಸ್ಗಳು, ಕೇವ್ ಇನ್ಸ್ಕ್ರಿಪ್ಷನ್ಸ್ಗಳಿಂದ. ಮೆಜಾರಿಟಿ ಏನಿದೆ ಇದನ್ನು ಡಿಸ್ಫರ್ ಮಾಡಿದಾಗ ಮೆಜಾರಿಟಿ ಅಶೋಕಂದು ಎಡಿಕ್ಟ್ಸ್ಗಳು ಇನ್ಸ್ಕ್ರಿಪ್ಷನ್ಗಳಲ್ಲಿ ಏನಿದೆ ಅಂತಂದರೆ ಅದು ಒಂದು ರೀತಿ ಪ್ರೊಕ್ಲಮೇಷನ್ ಥರ ಇದೆ, ಅಂದರೆ ಒಂದು ರೀತಿ ಹೇಳಿಕೆಗಳ ಥರ ಇದೆ. ಅಂದರೆ ರಾಜ ಆಗಿ ಅಶೋಕ ಪಬ್ಲಿಕ್ ಆಗಿ ಹೇಳಿರ್ತಾನಲ್ಲ ಆ ಥರ ಇದೆ ಯಾವುದು ಹಲವಾರು ಇನ್ಸ್ಕ್ರಿಪ್ಷನ್ಸ್ಗಳು. ಇನ್ನು ಕೆಲವು ಇನ್ಸ್ಕ್ರಿಪ್ಷನ್ಸ್ಗಳು ಏನು ಮಾಡಿದ್ದಾರೆ, ಅದರಲ್ಲಿ ಬುದ್ಧಿಸಮ್ನ ಬಗ್ಗೆ ಹೇಳ್ತಾರೆ. ಬುದ್ಧಿಸಮ್ ಹಿಂಗೆ ಶಾಂತಿ ಪ್ರಿಯ ಧರ್ಮ, ಇದನ್ನು ಫಾಲೋ ಮಾಡಬೇಕು. ಅದಾದಮೇಲೆ ಅಶೋಕನ ರಿಲೇಷನ್ಶಿಪ್ಪು ಬುದ್ಧಿಸ್ಟ್ ಸಂಘದ ಜೊತೆ ಅಶೋಕನ ರಿಲೇಷನ್ಶಿಪ್ ಯಾವ ಥರ ಇತ್ತು ಅನ್ನೋದ್ರ ಬಗ್ಗೆ ಹಲವಾರು ಉಲ್ಲೇಖಗಳು ಕೂಡ ಸಿಗುತ್ತೆ ಇನ್ಸ್ಕ್ರಿಪ್ಷನ್ಗಳಲ್ಲಿ. ಅದಾದಮೇಲೆ ಇದಕ್ಕೆ ಯಾವ ಲ್ಯಾಂಗ್ವೇಜನ್ನು ಯೂಸ್ ಮಾಡಿದರು ಅಂತಂದರೆ ಪ್ರಾಕೃತ್ ಲ್ಯಾಂಗ್ವೇಜನ್ನು ಯೂಸ್ ಮಾಡಿದರು. ಬಟ್ ಆದರೆ ಈ ಪ್ರಾಕೃತ್ ಲ್ಯಾಂಗ್ವೇಜ್ನ ಬೇರೆ ಬೇರೆ ಸ್ಕ್ರಿಪ್ಟಲ್ಲಿ ಬರಿತಾಯಿದ್ರು. ಅಂದರೆ ಈಗ ಕನ್ನಡ ಲ್ಯಾಂಗ್ವೇಜ್ನ ನಾವು ಇಂಗ್ಲೀಷ್ನಲ್ಲೂ ಟೈಪ್ ಮಾಡಿ ಕಳಿಸ್ಬೋದು ತಾನೆ. ಸೊ ಅದೇ ರೀತಿ ಪ್ರಾಕೃತ್ ಲ್ಯಾಂಗ್ವೇಜನ್ನು ಬೇರೆ ಬೇರೆ ಸ್ಕ್ರಿಪ್ಟಲ್ಲಿ ಬರಿತಾಯಿದ್ರು. ಯಾವ್ಯಾವ ಸ್ಕ್ರಿಪ್ಟು ಅಂತಂದರೆ ಅಂದರೆ ಬೇರೆ ಬೇರೆ ರೀಜನಲ್ಲಿ ಬೇರೆ ಬೇರೆ ಸ್ಕ್ರಿಪ್ಟ್ನಲ್ಲಿ ಬರಿತಾಯಿದ್ರು. ನಾರ್ತ್ ವೆಸ್ಟ್ ರೀಜನ್ನಲ್ಲಿ ಖರೋಷ್ಠಿ ಅನ್ನುವಂತಹ ಒಂದು ಇದರಲ್ಲಿ ಬರಿತಾಯಿದ್ರು, ಖರೋಷ್ಠಿ ಸ್ಕ್ರಿಪ್ಟಲ್ಲಿ ಬರಿತಾಯಿದ್ರು. ವೆಸ್ಟ್ ರೀಜನ್ನಲ್ಲಿ ಪಶ್ಚಿಮದ ಕಡೆ ಗ್ರೀಕ್ ಮತ್ತು ಅರಮಾಯಿಕ್ ಅನ್ನುವಂಥ ಸ್ಕ್ರಿಪ್ಟಲ್ಲಿ ಪ್ರಾಕೃತ್ ಲ್ಯಾಂಗ್ವೇಜ್ನ ಬರಿತಾಯಿದ್ರು. ದೆನ್ ಪೂರ್ವದ ಕಡೆ ಬ್ರಾಹ್ಮಿ ಸ್ಕ್ರಿಪ್ಟಲ್ಲಿ ಅವರು ಬರಿತಾಯಿದ್ರು. ಪೂರ್ವ ಭಾರತದ ಕಡೆ ಬ್ರಾಹ್ಮಿ ಸ್ಕ್ರಿಪ್ಟನ್ನು ಯೂಸ್ ಮಾಡ್ಕೊಳ್ತಾಯಿದ್ರು. ಇಷ್ಟು ಸ್ಕ್ರಿಪ್ಟನ್ನು ಇವೆಲ್ಲ ಸ್ಕ್ರಿಪ್ಟ್ಗಳು. ಈ ಸ್ಕ್ರಿಪ್ಟ್ನ ಯೂಸ್ ಮಾಡಿಕೊಂಡು ಈ ಪ್ರಾಕೃತ್ ಲ್ಯಾಂಗ್ವೇಜ್ನ ಬರಿತಾಯಿದ್ರು. ಪ್ರಾಕೃತ್ ಲ್ಯಾಂಗ್ವೇಜಲ್ಲಿ ಏನು ಮಾಡ್ತಾಯಿದ್ರು, ಅವನ ಒಂದು ಪ್ರೊಕ್ಲಮೇಷನ್ ಆಗಲಿ, ಬುದ್ಧಿಸಮ್ ಬಗ್ಗೆ ಆಗಲಿ ಹಲವಾರು ಇನ್ಸ್ಕ್ರಿಪ್ಷನ್ಗಳನ್ನು ಅಲ್ಲಿ ಇನ್ಕ್ಲೂಡ್ ಮಾಡಿದರು ಅನ್ನೋದನ್ನು ನಾವು ಗಮನಿಸಬಹುದು. ಅಶೋಕನ ಕಾಲದ್ದು ಈ ಮೌರ್ಯ ಸಾಮ್ರಾಜ್ಯದ್ದು ರಾಕ್ ಎಡಿಕ್ಟ್ಸ್ಗಳು, ಅಂದರೆ ಕಲ್ಲಿನಲ್ಲಿ ಕೆತ್ತಿರ್ತಕ್ಕಂಥ ಒಂದು ಶಾಸನಗಳು ಮತ್ತು ಪಿಲ್ಲರ್ ಎಡಿಕ್ಟ್ಸ್, ಕಂಬಗಳಲ್ಲಿ ಕೆತ್ತಿರ್ತಕ್ಕಂಥ ಶಾಸನಗಳನ್ನು ನಾವು ಗಮನಿಸೋದಾದರೆ ಮೊದಲನೇದಾಗಿ ರಾಕ್ ಎಡಿಕ್ಟ್ಸ್ಗಳಲ್ಲಿ ನಾವು 4 ನಾವು ಗಮನಿಸ್ಬೋದು. ಯಾವುದು ಅಂತಂದರೆ 14 ಮೇಜರ್ ರಾಕ್ ಎಡಿಕ್ಟ್ಸ್ ಏನಿದೆಯಲ್ಲ ಇದರಲ್ಲಿ ಬುದ್ಧ ಧರ್ಮದ ಹಲವಾರು ಮುಖ್ಯ ಒಂದು ತತ್ವಗಳನ್ನು ಇದರಲ್ಲಿ ಸಿಗುತ್ತೆ 14 ಮೇಜರ್ ರಾಕ್ ಎಡಿಕ್ಟ್ಸ್ನಲ್ಲಿ. ಅದಾದ ನಂತರ 2 ಕಲಿಂಗ ರಾಕ್ ಎಡಿಕ್ಟ್ಸ್ ಅಂತ ಹೇಳಿ ಸಿಗ್ತದೆ. ಈ 2 ಕಲಿಂಗ ರಾಕ್ ಎಡಿಕ್ಟ್ಸ್ನಲ್ಲಿ ಒಂದು ಹೊಸ ರೀತಿಯ ಒಂದು ಅಡ್ಮಿನಿಸ್ಟ್ರೇಷನ್, ಒಂದು ಆಳ್ವಿಕೆ
ಈ ಆಳ್ವಿಕೆಯ ಬಗ್ಗೆ ಅದರಲ್ಲಿ ಮೆನ್ಷನ್ ಆಗಿದೆ, ಅದರಲ್ಲಿ ಉಲ್ಲೇಖಗಳು, ಅದರಲ್ಲಿ ಶಾಸನಗಳು, ಕೆತ್ತನೆಗಳು ಇದೆ. ಇದು ಯಾವಾಗ ಈ ನ್ಯೂ ಅಡ್ಮಿನಿಸ್ಟ್ರೇಷನ್ ಇನ್ವಾಲ್ವ್ ಮಾಡ್ಕೊತಾರೆ ಅಂತಂದರೆ ಇದು ಕಳಿಂಗ ವಾರ್ ಆಗುತ್ತೆ. ಈ ಕಳಿಂಗ ವಾರ್ ಆದ ನಂತರ ಒಂದು ಹೊಸ ಬಗೆಯ ಆಳ್ವಿಕೆಯನ್ನು ತರ್ತಾನೆ. ಸೊ ಅದರ ಬಗ್ಗೆ ಈ ಕಳಿಂಗ ರಾಕ್ ಎಡಿಕ್ಟ್ಸ್ನಲ್ಲಿ ಸಿಗುತ್ತೆ. ಅದಾದ ನಂತರ ಮೈನರ್ ರಾಕ್ ಎಡಿಕ್ಟ್ಸ್, ಸಣ್ಣ ಪುಟ್ಟ ರಾಕ್ ಎಡಿಕ್ಟ್ಸ್ಗಳು, ಯಾವುದು ಕಲ್ಲಿನ ಕೆತ್ತನೆಗಳು ಸಿಗುತ್ತೆ. ಅದು ಅದರಲ್ಲಿ ಏನಿದೆ ಅಂತಂದರೆ ಅಶೋಕನ ಒಂದು ವೈಯಕ್ತಿಕ ಚರಿತ್ರೆ, ಪರ್ಸನಲ್ ಹಿಸ್ಟ್ರಿ ಅಷ್ಟಲ್ಲದೇ ಅವನು ಫಾಲೋ ಮಾಡ್ತಾ ಇದ್ದಂತಹ ಬೌದ್ಧ ಧರ್ಮದ ಬಗ್ಗೆ ಹಲವಾರು ಉಲ್ಲೇಖಗಳು ಸಿಗುತ್ತೆ. ಅದಾದಮೇಲೆ ಬಬ್ರು ಬೈರತ್ ರಾಕ್ ಎಡಿಕ್ಟ್ಸ್ ಅಂತ ಇನ್ನೊಂದು ಸಿಗುತ್ತೆ. ಈ ಬಬ್ರು ಬೈರತ್ ರಾಕ್ ಎಡಿಕ್ಟ್ಸ್ನಲ್ಲಿ ಏನಿದೆ ಅಂತಂದರೆ ಅಶೋಕ ಅವನು ಬೌದ್ಧ ಧರ್ಮಕ್ಕೆ ಕನ್ವರ್ಟ್ ಆಗ್ತಾನಲ್ಲ, ಅದ್ರ ಬಗ್ಗೆ ಈ ಬಬ್ರು ಬೈರತ್ ರಾಕ್ ಎಡಿಕ್ಟ್ನಲ್ಲಿ ಸಿಗುತ್ತೆ. ಈ ಬಬ್ರು ಬೈರತ್ ಎಲ್ಲಿ ಬರುತ್ತೆ ಅಂತಂದರೆ ಇದು ರಾಜಸ್ಥಾನ್ನಲ್ಲಿ ಬರುತ್ತೆ. ನೋಡಿ, ಇದು 4 ಬಹಳ ಮುಖ್ಯವಾಗಿರ್ತಕ್ಕಂತಹ ರಾಕ್ ಎಡಿಕ್ಟ್ಸ್ಗಳು. 14 ಮೇಜರ್ ರಾಕ್ ಎಡಿಕ್ಟ್ಸ್ಗಳಿದೆ. ಯಾವ್ಯಾವ ಅಂತ ಡಿಸ್ಕಸ್ ಮಾಡೋಣ, ಎಲ್ಲೆಲ್ಲಿ ಬರುತ್ತೆ ಅಂತಲೂ ಕೂಡ ನೋಡೋಣ. ಅದಾದ ನಂತರ ಇದರಲ್ಲಿ ಧರ್ಮದ ಬಗ್ಗೆ ಬುದ್ಧ ಧರ್ಮದ ಬಗ್ಗೆ ಇಂಪಾರ್ಟೆಂಟ್ ತತ್ವಗಳೇನಿದೆಯಲ್ಲ ಅದನ್ನು ಕೊಟ್ಟಿದ್ದಾರೆ. 2 ಕಳಿಂಗ ರಾಕ್ ಎಡಿಕ್ಟ್ಸು, ಇದು ಹೊಸ ಆಳ್ವಿಕೆಯ ಪದ್ಧತಿಯನ್ನು ಕೊಟ್ಟಿದ್ದಾರೆ ಕಳಿಂಗ ವಾರ ಆದ ನಂತರ, ಕಳಿಂಗ ಯುದ್ಧದ ನಂತರ. ಅದಾದ ನಂತರ ಮೈನರ್ ರಾಕ್ ಎಡಿಕ್ಟ್ಸ್ನಲ್ಲಿ ವೈಯಕ್ತಿಕ ಚರಿತ್ರೆ ಅಶೋಕನದು ಕೊಟ್ಟಿರೋದು ಅಷ್ಟೇ ಅಲ್ಲದೆ ಅವನು ಫಾಲೋ ಮಾಡ್ತಾ ಇದ್ದಂತಹ ಧರ್ಮದ ತತ್ವಗಳನ್ನು ಕೊಟ್ಟಿದ್ದಾರೆ. ಬಬ್ರು ಬೈರತ್ ರಾಕ್ ಎಡಿಕ್ಟ್ನಲ್ಲಿ ಅಶೋಕ ಬುದ್ಧಿಸಮ್ಗೆ ಕನ್ವರ್ಟ್ ಆಗ್ತಾನಲ್ಲ, ಅದು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇದು ರಾಜಸ್ಥಾನ್ನಲ್ಲಿ ಇದೆ ಬಬ್ರು ಬೈರತ್ ರಾಕ್ ಎಡಿಕ್ಟ್. ಸೊ ಈ ಮೈನರ್ ರಾಕ್ ಎಡಿಕ್ಟ್ಸ್ಗಳು ಎಲ್ಲೆಲ್ಲಿ ಬರುತ್ತೆ ಅಂತ ನೋಡೋದಾದರೆ, ಮೊದಲನೇದಾಗಿ ಸಾಸಾರಾಮ್ ಅಂತೇಳಿ ಇದು ಬಿಹಾರ್ನಲ್ಲಿ ಬರುತ್ತೆ. ಅದಾದ ನಂತರ ಮಸ್ಕಿ, ಇದು ಆಂಧ್ರ ಪ್ರದೇಶಲ್ಲಿ ಬರುತ್ತೆ. ಬಬ್ರು ಬೈರತ್ ರಾಜಸ್ಥಾನ್ ಗೊತ್ತಾಯಿತು. ರೂಪನಾಥ್ ಅಂತೇಳಿ ಇದು ಮಧ್ಯಪ್ರದೇಶಲ್ಲಿ. ಅದಾದ ನಂತರ ನೋಡಿ ಇಷ್ಟು ಕೂಡ ಕರ್ನಾಟಕದಲ್ಲಿ ಬರುತ್ತೆ. ಯಾವ್ಯಾವು ಅಂತಂದರೆ ಗವಿಮಠ, ಪಲ್ಕಿಗುಂಡು, ಅದಾದಮೇಲೆ ಸಿದ್ದಾಪುರ, ಜತಿಂಗ್ ರಾಮೇಶ್ವರ ಅಂತೇಳಿ, ಅದಾದಮೇಲೆ ಬ್ರಹ್ಮಗಿರಿ ಚಿತ್ರದುರ್ಗದಲ್ಲಿ ಬರ್ತಕ್ಕಂಥದ್ದು. ಸೊ ಹೀಗೆ ಹಲವಾರು ಏನು ಕೆತ್ತನೆಗಳು, ಕಲ್ಲಿನ ಕೆತ್ತನೆಗಳು ಅದರಲ್ಲಿ ಬರೆದಿರ್ತಕ್ಕಂಥದ್ದು ನಮಗೆ ಶಾಸನಗಳು ಸಿಗ್ತದೆ. ಇದು ಮೈನರ್ ರಾಕ್ ಎಡಿಕ್ಟ್ಸ್ಗಳು. ಸೊ ಸಣ್ಣ ಪುಟ್ಟ ರಾಕ್ ಎಡಿಕ್ಟ್ಸ್ಗಳು ಇಷ್ಟೆಲ್ಲ ಜಾಗಗಳಲ್ಲಿ ಸಿಗುತ್ತೆ. ಇನ್ನು 2 ಕಳಿಂಗ ರಾಕ್ ಎಡಿಕ್ಟ್ಸ್ಗಳು ಎಲ್ಲಿ ಸಿಗುತ್ತೆ ಅಂತ ನೋಡೋದಾದರೆ, ದೌಲಿ ಅಥವಾ ತೋಸಲಿ ಅನ್ನುವಂತಹ ಪ್ರದೇಶ, ಇದು ಒರಿಸ್ಸಾ. ಇದೆರಡೂ ಕೂಡ 2 ಕಳಿಂಗ ವಾರ ಏನಿದೆಯಲ್ಲ, ಕಳಿಂಗ ರಾಕ್ ಎಡಿಕ್ಟ್ಸು, ಇದೆಲ್ಲ ಒರಿಸ್ಸಾದಲ್ಲೇ ಸಿಗೋದು. ಆಯಿತಾ? ಸೊ ಒರಿಸ್ಸಾದಲ್ಲಿ ಎಲ್ಲಿ ಸಿಗುತ್ತೆ ಅಂತಂದರೆ ದೌಲಿ ಅಥವಾ ತೋಸಲಿ ಅನ್ನುವಂಥ ಜಾಗ. ಅದಾದಮೇಲೆ ಜೌಗಡ ಅಂತೇಳಿ, ಇದು ದೌಲಿ ತೋಸಲಿ ಕುದ್ರ ಅನ್ನುವಂತಹ ಜಾಗದಲ್ಲಿ ಒರಿಸ್ಸಾದಲ್ಲಿ ಸಿಗುತ್ತೆ. ಇದು ಗಂಜಮ್ ಅನ್ನುವಂತಹ ಜಾಗದಲ್ಲಿ ಡಿಸ್ಟಿಕ್ಕಲ್ಲಿ ಸಿಗುತ್ತೆ. ಜೌಗಡ ಅನ್ನುವಂಥ ಕಡೆ ಇದು ಸಿಗುತ್ತೆ. ಯಾವುದು 2 ಕಳಿಂಗ ರಾಕ್ ಎಡಿಕ್ಟ್ಸು. ನೆಕ್ಸ್ಟು 14 ಮೇಜರ್ ರಾಕ್ ಎಡಿಕ್ಟ್ಸ್ಗಳು ಎಲ್ಲೆಲ್ಲಿ ಸಿಗುತ್ತೆ ಅಂತ ನೋಡೋದಾದರೆ, 14 ಮೇಜರ್ ರಾಕ್ ಎಡಿಕ್ಟ್ಸ್ಗಳು, ಅದು ಮೊದಲನೇದಾಗಿ ಮನ್ಷೇರ ಅನ್ನುವಂಥದ್ದು ಮತ್ತು ಶಹಬಾಜ್ ಗರ್ಹಿ ಅನ್ನುವಂಥದ್ದು, ಇವೆರಡೂ ಕೂಡ ಪಾಕಿಸ್ತಾನದಲ್ಲಿ ಸಿಗುತ್ತೆ. ಇದು 14 ಮೇಜರ್ ರಾಕ್ ಎಡಿಕ್ಟ್ಸ್ನಲ್ಲಿ ಸಿಗುವಂತಹ ಬಹುಮುಖ್ಯ, ಪಾಕಿಸ್ತಾನದಲ್ಲಿ ಸಿಗುವಂಥ ರಾಕ್ ಎಡಿಕ್ಟ್ಸ್ಗಳು. ಇದು ದೊಡ್ಡ ದೊಡ್ಡ ಶಾಸನಗಳು. ಇದಾದಮೇಲೆ ಕಲ್ಸಿ ಅನ್ನುವಂಥ ಪ್ಲೇಸು, ಇದು ಡೆಹ್ರಾಡೂನಲ್ಲಿ ಬರುತ್ತೆ, ಉತ್ತರಾಖಂಡ್ ರಾಜ್ಯದಲ್ಲಿ. ಜುನಗರ್ ಅನ್ನುವಂಥದ್ದು ಗಿರ್ನಾರ್ ಗುಜರಾತಲ್ಲಿ ಬರುತ್ತೆ. ಸೋಪಾರ ಅನ್ನುವಂಥದ್ದು ಥಾಣೆ ಮಹಾರಾಷ್ಟ್ರದಲ್ಲಿ ಬರುತ್ತೆ. ಯರ್ರಗುಡಿ ಅನ್ನುವಂಥದ್ದು ಕರ್ನೂಲ್ ಆಂಧ್ರ ಪ್ರದೇಶದಲ್ಲಿ ಬರುತ್ತೆ. ದೌಲಿ ಅನ್ನುವಂಥದ್ದು ಕುದ್ರಾ ಒರಿಸ್ಸಾದಲ್ಲಿ ಬರುತ್ತೆ. ಜೌಗಡ ಅನ್ನುವಂಥದ್ದು ಗಂಜಮ್ ಒರಿಸ್ಸಾದಲ್ಲಿ ಬರುತ್ತೆ. ನೋಡಿ, ಒರಿಸ್ಸಾ, ಅದಾದ ನಂತರ ಆಂಧ್ರ ಪ್ರದೇಶ್, ಅದಾದ ನಂತರ ಮಹಾರಾಷ್ಟ್ರ, ಗುಜರಾತ್, ಉತ್ತರಾಖಂಡ್, ಅದಾದ ನಂತರ ಪಾಕಿಸ್ತಾನ್. ಸೊ ಇಷ್ಟರ ಮಟ್ಟಿಗೆ ಇಷ್ಟೆಲ್ಲ ಕಡೆ ವ್ಯಾಪ್ತಿಯಾಗಿತ್ತು ಅದರ ಒಂದು ಸಾಮ್ರಾಜ್ಯ ಅನ್ನೋದು ನಾವು ನೋಡ್ಬೋದು, ಇದರಿಂದ ತಿಳ್ಕೊಳ್ಬೋದು. ನೋಡಿ, ಇದಕ್ಕೆ ನಾವು ನೋಡೋದಾದರೆ ನೋಡಿ ಮೌರ್ಯ ಸಾಮ್ರಾಜ್ಯ ಎಷ್ಟರ ಮಟ್ಟಿಗೆ ವ್ಯಾಪಿಸಿತ್ತು ಅನ್ನೋದಾದರೆ ನೋಡಿ ಇಲ್ಲಿ ತನಕ ಇತ್ತು. ನೋಡ್ರಿ, ಇಲ್ಲಿ ತನಕ ಶಹಬಾಜ್ ಗರಿ ಅಂತೇಳಿ ನೋಡಿದ್ವಲ್ಲ, ಅದು ಯರ್ರಗುಡಿ ಅಂತ ನೋಡಿದ್ವಲ್ಲ, ಇಲ್ಲಿದೆ ನೋಡಿ ಯರ್ರಗುಡಿ. ನೋಡ್ರಿ, ತಮ್ರ ಲಿಪ್ತ ಅಂತೇಳಿ ನೋಡಿ, ಇಲ್ಲಿ ದೌಲಿ ಅಂತ ನೋಡೋದು, ದೌಲಿ ಮತ್ತು ಜೌಗುಡ ಅಂತೇಳಿ ನೋಡಿ. ಇಲ್ಲೆಲ್ಲ ಸೈಟ್ಸ್ ಆಫ್ ಅಶೋಕನ್ ರಾಕ್ ಎಡಿಕ್ಟ್ಸ್ ಮತ್ತು ಪಿಲ್ಲರ್ ಎಡಿಕ್ಟ್ಸ್ಗಳು ಸಿಗುತ್ತೆ ಇಲ್ಲಿ. ಇದು ಬೌಂಡ್ರಿ ಇದು. ಸೊ ಇಷ್ಟೆಲ್ಲ ಇತ್ತು ಅನ್ನೋದನ್ನು ನಾವು ನೋಡಿ, ಇವಾಗ ಬ್ರಹ್ಮಗಿರಿ ಇಲ್ಲಿ ಬರುತ್ತೆ, ಬ್ರಹ್ಮಗಿರಿ, ಗವಿಮಠ, ಮಸ್ಕಿ, ಪಾಲ್ಕಿಗುಂಡು, ನೋಡಿ ಇಷ್ಟೆಲ್ಲ ಏನು, ಸೋಪಾರ, ಗಿರ್ನಾರು, ಇಲ್ಲೆಲ್ಲ ಏನು ಅಶೋಕನ ಒಂದು ಇನ್ಸ್ಕ್ರಿಪ್ಷನ್ಸ್ಗಳು ಸಿಗುತ್ತೆ, ರಾಕ್ ಇನ್ಸ್ಕ್ರಿಪ್ಷನ್ಸ್ಗಳು, ಪಿಲ್ಲರ್ ಎಡಿಕ್ಟ್ಸ್ಗಳು ಸಿಗುತ್ತೆ ಅಂತ ಹೇಳಿ ನಮಗೆ ಗೊತ್ತಾಗುತ್ತೆ. ಇದಾದ ನಂತರ ಈ 14 ರಾಕ್ ಎಡಿಕ್ಟ್ಸ್ ಏನು ನಾವು ನೋಡಿದ್ವಲ್ಲ, ಈ 14 ರಾಕ್ ಎಡಿಕ್ಟ್ಸ್ಗಳಲ್ಲಿ ಏನೇನಿದೆ, ಏನೇನು ಅಂಶಗಳಿದೆ ಅಂತ ನೋಡೋದಾದರೆ, 14 ರಾಕ್ ಎಡಿಕ್ಟ್ಸ್ನಲ್ಲಿ ಇದ್ದಂತಹ ಕಂಟೆಂಟ್ಸು ಅಂದರೆ ಏನೇನರ ಬಗ್ಗೆ ಆ ರಾಕ್ ಎಡಿಕ್ಟ್ಸ್ ಇತ್ತು ಅಂತ ನೋಡೋದಾದರೆ, ಒಂದು
ಅನಿಮಲ್ ಸ್ಯಾಕ್ರಿಫೈಸ್ ಏನಿತ್ತಲ್ಲ ಅದನ್ನು ಪ್ರಾಹಿಬಿಟ್ ಮಾಡೋದ್ರ ಬಗ್ಗೆ ಇತ್ತು. ಪ್ರಾಹಿಬಿಟ್ ಸ್ಯಾಕ್ರಿಫೈಸಸ್, ಅನಿಮಲ್ ಸ್ಯಾಕ್ರಿಫೈಸಸ್ನ ಅಂದರೆ ಏನು ಬಲಿ ಕೊಡ್ತಾರಲ್ಲ, ಸೊ ಅದನ್ನು ನಿಷೇಧಿಸೋದ್ರ ಬಗ್ಗೆ ಇತ್ತು. ಅದಾದಮೇಲೆ ಒಂದು ಸಾಮಾಜಿಕ ಕಳಕಳಿಯಿಂದ ಹಲವಾರು ಮೆಜರ್ಸ್ಗಳನ್ನ ತಗೊಳ್ತಾರೆ, ಅದ್ರ ಬಗ್ಗೆ ಇರ್ತಾಯಿತ್ತು. ಅದಾದ ನಂತರ ಬ್ರಾಹ್ಮಣಸ್ ಬಗ್ಗೆ ಅವರು ರೆಸ್ಪೆಕ್ಟ್ ಕೊಡಬೇಕು ಅನ್ನುವಂಥದ್ರ ಬಗ್ಗೆ ಅದು ಕೂಡ ಇತ್ತು, ಬ್ರಾಹ್ಮಣಸ್ಗೆ ರೆಸ್ಪೆಕ್ಟ್ ಕೊಡೋದಕ್ಕೆ. ಅದಾದಮೇಲೆ ಬೇರೆಯವ್ರಿಗೆ, ಎಲ್ಡರ್ಸ್ಗೆ ಮತ್ತು ಅನಿಮಲ್ಸ್ಗಳಿಗೆ ಅವಕ್ಕೆ ಒಂದು ಕರುಣೆಯಿಂದ ಅವರನ್ನು ಪ್ರೀತಿಯಿಂದ ನೋಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಇತ್ತು. ಅದಾದಮೇಲೆ ನೆಕ್ಸ್ಟ್ ನೋಡೋದಾದರೆ ಧಮ್ಮ ಮಹಾಮಾತ್ರಾಸ್ ಅಂತ ಹೇಳಿ ಒಂದು ಪೋಸ್ಟ್, ಅದು ಇವ್ರನ್ನ ಅಪಾಯಿಂಟ್ ಮಾಡೋದ್ರ ಬಗ್ಗೆ ಇತ್ತು. ಇವ್ರನ್ನ ಅಪಾಯಿಂಟ್ ಮಾಡೋದು ಮತ್ತು ಇವ್ರದ್ದು ಕೆಲಸಗಳೇನೇನಿತ್ತು, ಡ್ಯೂಟೀಸ್ ಅಂದರೆ ಧರ್ಮ ಸಂಸ್ಥಾಪನೆ ಮಾಡೋದಕ್ಕೆ, ಧರ್ಮ ಪಸರಿಸುವುದಕ್ಕೆ ಇವ್ರದ್ದು ಡ್ಯೂಟಿ ಇತ್ತು. ನೋಡಿರಿ, ಧಮ್ಮ ಮಹಾಮಾತ್ರಾಸ್ ಅಂತೇಳಿನೇ ಅಪಾಯಿಂಟ್ ಮಾಡಿದರು ಅಂತಂದರೆ ಎಷ್ಟು ಮಟ್ಟಿಗೆ ಅದು ಅವೇರ್ನೆಸ್ ಇತ್ತು ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ಅದಾದಮೇಲೆ ಒಂದು ಎಫಿಷಿಯೆಂಟ್ ಅಡ್ಮಿನಿಸ್ಟ್ರೇಷನ್ನು ಯಾವ ರೀತಿ ಇರಬೇಕಾಗಿತ್ತು ಅನ್ನೋದ್ರ ಬಗ್ಗೆ ಹಲವಾರು ಉಲ್ಲೇಖಗಳಿತ್ತು. ಅದಾದ ನಂತರ ನೋಡೋದಾದರೆ ಧಮ್ಮ ಯಾತ್ರಾಸ್ ಅಂದರೆ ಈ ಯಾತ್ರೆಗಳೇನು ತಗೊತಾ ಇದ್ರಲ್ಲ ಆ ಯಾತ್ರೆಗಳ ಬಗ್ಗೆ, ಧಮ್ಮ ಯಾತ್ರಾಸ್ಗಳ ಬಗ್ಗೆ ಇರ್ತಾ ಇತ್ತು. ಬೇರೆ ಬೇರೆ ಜಾತಿಗಳು, ಬೇರೆ ಬೇರೆ ಧರ್ಮಗಳ ಜೊತೆ ಒಂದು ಸಹಿಷ್ಣುತೆ, ಟಾಲರೆನ್ಸ್ ಏನಿದೆಯಲ್ಲ ಅದ್ರ ಬಗ್ಗೆ ನೋಡಿ ಇರ್ತಾ ಇತ್ತು. ಅದರಲ್ಲಿ ನೋಡಿ ಟಾಲರೆನ್ಸ್ ಬಗ್ಗೆ ಆವಾಗಲೇ ಅಷ್ಟು ಮಟ್ಟಿಗೆ ಇದೆ, ಮೀನ್ಸ್ ಉಲ್ಲೇಖಗಳು ಎಲ್ಲ ಇತ್ತು ಅಂತ ಅನ್ನೋದಾದರೆ ಅದು ಎಷ್ಟು ಮಟ್ಟಿಗೆ ಇತ್ತು, ಸಹಬಾಳ್ವೆ ಎಷ್ಟು ಮಟ್ಟಿಗೆ ಭಾರತದಲ್ಲಿ ಇದೆ ಅನ್ನೋದನ್ನು ನಾವು ನೋಡ್ಬೋದು. ಇದಾದ ನಂತರ ನೋಡೋದಾದರೆ ಅನ್ನೆಸೆಸರಿ ಏನು ಒಂದು ರಿಚುವಲ್ಸ್ಗಳೇನು ಮಾಡ್ತಾಯಿದ್ರಲ್ಲ, ರಿಚುವಲ್ಸ್ಗಳು, ಹೋಮಗಳನ್ನೆಲ್ಲ ಮಾಡ್ತಾಯಿದ್ರಲ್ಲ, ಅದನ್ನು ಖಂಡಿಸಿ ಹಲವಾರು ಇನ್ಸ್ಕ್ರಿಪ್ಷನ್ಸ್ಗಳು ಸಿಕ್ಕಿದೆ, ಶಾಸನಗಳು ಸಿಕ್ಕಿದೆ. ಅದಾದ ನಂತರ ಧಮ್ಮ ಅಂದರೆ ಯುದ್ಧ ಮಾಡೋದು ಬೇಡ, ಯುದ್ಧ ಮಾಡೋದ್ರ ಬದಲು ಧರ್ಮವನ್ನು ಸ್ಥಾಪನೆ ಮಾಡೋಣ ಅಂತೇಳಿ ಅದ್ರ ಬಗ್ಗೆ ಕೆಲವು ಇನ್ಸ್ಕ್ರಿಪ್ಷನ್ಗಳು ಸಿಗುತ್ತೆ. ಅದಾದ ನಂತರ ಧಮ್ಮ ಅಂದರೆ ಏನು, ಅದು ಯಾವ ರೀತಿ ಪ್ರಾಕ್ಟೀಸ್ ಮಾಡೋದು, ಜೀವನದಲ್ಲಿ ಯಾವ ರೀತಿ ಅಳವಡಿಸ್ಕೊಳೋದು, ಸೊ ಈ ರೀತಿ ಹಲವಾರು ಶಾಸನಗಳು ಸಿಗುತ್ತೆ. ಇದಾದ ನಂತರ ಕಳಿಂಗ ವಾರ್ನಲ್ಲಿ ಏನು ಕಳಿಂಗ ವಾರ ಆಗುತ್ತಲ್ಲ, ಕಳಿಂಗ ವಾರ್ನ ಆದಮೇಲೆ ಅದರಲ್ಲಿ ಆ ಟೈಮ್ನಲ್ಲಿ 5 ಜನ ಗ್ರೀಕ್ ಕಿಂಗ್ಸ್ ಸಿಗ್ತಾರೆ, ಅವರ ಹೆಸರುಗಳು ಕೂಡ ಅದರಲ್ಲಿದೆ. 5 ಜನ ಗ್ರೀಕ್ ಕಿಂಗ್ಸ್ಗಳು ಆ ಟೈಮ್ನಲ್ಲಿ ಇದ್ದಂಥವ್ರದ್ದು, ಅವ್ರದ್ದು ಹೆಸರುಗಳಿದೆ. ಅದಾದ ನಂತರ ಒಂದು ಧಾರ್ಮಿಕ ಜೀವನವನ್ನು ಮಾಡಬೇಕು, ಆ ಧಾರ್ಮಿಕ ಜೀವನವನ್ನು ಮಾಡೋದಕ್ಕೆ ಒಂದು ಸ್ಫೂರ್ತಿ ಬೇಕಲ್ಲ, ಅದ್ರ ಬಗ್ಗೆನೂ ಕೂಡ ಹಲವಾರು ಕಡೆ ಮೆನ್ಷನ್ ಆಗಿದೆ. ಸೊ ನೋಡಿ, ನಮಗೆ ಇಷ್ಟೆಲ್ಲ ಸಬ್ಜೆಕ್ಟ್ಗಳಿದೆ. ಸ್ಯಾಕ್ರಿಫೈಸ್ನ ಪ್ರಾಹಿಬಿಟ್ ಮಾಡುವಂಥದ್ದು, ಸಾಮಾಜಿಕ ವೆಲ್ಫೇರು, ಅದಾದ ನಂತರ ಬ್ರಾಹ್ಮಣಸ್ಗೆ ರೆಸ್ಪೆಕ್ಟ್ ಕೊಡ್ತಕ್ಕಂಥದ್ದು, ಅದಾದ ನಂತರ ರಿಲೇಟಿವ್ಸು, ಎಲ್ಡರ್ಸು, ಅನಿಮಲ್ಸ್ಗಳೇನಿರ್ತಲ್ಲ ಇವಕ್ಕೂ ಕೂಡ ಕರ್ಟೆಸಿ ತೋರಿಸ್ಬೇಕು ಅಂತೇಳಿ ಅದ್ರ ಕೂಡ ಇದೆ. ಅದಾದ ನಂತರ ಧಮ್ಮ ಮಹಾಮಾತ್ರಾಸ್ ಅಂತೇಳಿ ಇವ್ರನ್ನ ಅಪಾಯಿಂಟ್ ಮಾಡ್ಕೊಳೋದು ಹೇಗೆ, ಅವರ ಡ್ಯೂಟೀಸ್ ಏನು ಅನ್ನೋದ್ರ ಬಗ್ಗೆ ಇದೆ. ಅದಾದಮೇಲೆ ಒಳ್ಳೆ ಅಡ್ಮಿನಿಸ್ಟ್ರೇಷನ್ ಮಾಡಬೇಕು ಅಂತಂದರೆ ಯಾವ ರೀತಿ ಮಾಡಬೇಕು, ಧಮ್ಮ ಯಾತ್ರೆ ತಗೊಳ್ಬೇಕು ಅಂತಂದರೆ ಅದ್ರ ಬಗ್ಗೆ ಇದೆ, ಟಾಲರೆನ್ಸ್ ಬಗ್ಗೆ ಇದೆ, ಹಲವಾರು ಅನ್ನೆಸರಿ ರಿಚುವಲ್ಸ್ನ ಖಂಡಿಸಿ ಹಲವಾರು ಇನ್ಸ್ಕ್ರಿಪ್ಷನ್ಸ್ಗಳಿದೆ. ಅದಾದಮೇಲೆ ಧಮ್ಮ ಅಂದರೆ ಏನು, ಧಮ್ಮ ಎಕ್ಸ್ಪ್ಲನೇಷನ್ಗೆ ಸಂಬಂಧಪಟ್ಟಂಗೆ ಹಲವಾರು ಶಾಸನಗಳು ಸಿಗುತ್ತೆ. ಅದಾದಮೇಲೆ ಕಳಿಂಗ ವಾರ್ನಲ್ಲಿ 5 ಜನ ಗ್ರೀಕ್ನ ಆ ಕಾಲದ ಗ್ರೀಕ್ನ ಒಂದು ರಾಜರುಗಳ ಬಗ್ಗೆ ಇದೆ. ಅಷ್ಟಲ್ಲದೆ ಧಾರ್ಮಿಕ ಜೀವನ ಹೇಗೆ ನಡೆಸಬೇಕು ಅನ್ನೋದ್ರ ಬಗ್ಗೆ ಕೂಡ ಹಲವಾರು ಮಾಹಿತಿಗಳು ನಮಗೆ, ಶಾಸನಗಳು ಸಿಗ್ತದೆ ಈ ಎಲ್ಲ 14 ರಾಕ್ ಎಡಿಕ್ಟ್ಸ್ಗಳಲ್ಲಿ. ಸೊ ಇಷ್ಟೆಲ್ಲ ನಮಗೆ ತಿಳಿದಿರ್ಬೇಕು, ಯಾಕೆಂತಂದರೆ ನಮಗೆ ಪ್ರಿಲಿಮ್ಸ್ನಲ್ಲಿ ಕ್ವಶನ್ಸ್ಗಳು ಈ ಥರ ಕೇಳ್ಬೋದು. ಈಗ ಇಷ್ಟನ್ನು ನಾವು ಪರ್ಫೆಕ್ಟಾಗಿ ತಿಳ್ಕೊಂಡಿದ್ದೀವಿ, ರಾಕ್ ಎಡಿಕ್ಟ್ಸ್ಗಳು ಎಲ್ಲೆಲ್ಲಿ ಬರುತ್ತೆ, ಏನೇನಿದೆ ಅಂತ ಕಂಟೆಂಟ್ ತಿಳ್ಕೊಂಡ್ರೆ ಅಟ್ಲೀಸ್ಟ್ ನಾವು ಎಲಿಮಿನೇಷನ್ ಆದರೂ ಮಾಡ್ಬೋದು ತಾನೆ. ಸೊ ಹಾಗಾಗಿ ಇದನ್ನು ಕರೆಕ್ಟಾಗಿ ತಿಳ್ಕೊಳ್ಬೇಕು. ಈಗ ರಾಕ್ ಎಡಿಕ್ಟ್ಸ್ನ ನೋಡಿದ್ವಿ ನಾವು. ರಾಕ್ ಎಡಿಕ್ಟ್ಸ್ ಆದಮೇಲೆ ಏನು ನೋಡಬೇಕು, ಪಿಲ್ಲರ್ ಎಡಿಕ್ಟ್ಸ್ ಏನೇನಿದೆ ಅಂತ ನೋಡೋಣ. ಅಂದರೆ ಕಂಬಗಳಲ್ಲಿ ಹಲವಾರು ಕೆತ್ತನೆಗಳು ಮಾಡಿದ್ದಾರೆ, ಹಲವಾರು ಏನೇನು ಬರೆದಿದ್ದಾರೆ, ಅದೇನೇನು ಎಲ್ಲೆಲ್ಲಿದೆ ಅಂತ ನೋಡೋಣ. ಪಿಲ್ಲರ್ ಎಡಿಕ್ಟ್ಸಲ್ಲಿ 3 ಬರುತ್ತೆ. ಒಂದು 7 ಪಿಲ್ಲರ್ ಎಡಿಕ್ಟ್ಸು, ಇವು ಎಲ್ಲ ದೊಡ್ಡದು. ಇನ್ನು 4 ಮೈನರ್ ಪಿಲ್ಲರ್ ಎಡಿಕ್ಟ್ಸ್ ಬರುತ್ತೆ. ಅದಾದಮೇಲೆ 2 ತಾರಾಯ್ ಪಿಲ್ಲರ್ ಎಡಿಕ್ಟ್ಸ್ ಅಂತ ಹೇಳಿ ಬರುತ್ತೆ. ಈ 7 ಮೇಜರ್ ಪಿಲ್ಲರ್ ಎಡಿಕ್ಟ್ಸ್ ಏನಿದೆಯಲ್ಲ, ಇದರಲ್ಲಿ ರಾಕ್ ಎಡಿಕ್ಟ್ಸ್ ಏನಿದೆ ಅಂದರೆ ಕಲ್ಲಿನಲ್ಲಿ ಬರೆದಿರೋಂತಹ ಶಾಸನಗಳೇನಿದೆ, ಕೆತ್ತನೆಗಳಿದೆ, ಇದಕ್ಕೆ ಒಂದು ಅಪೆಂಡಿಕ್ಸ್ ಇದೆ, ಯಾವ್ಯಾವ್ದು ಎಲ್ಲೆಲ್ಲಿದೆ ಅನ್ನುವಂಥದ್ರ ಬಗ್ಗೆ ಅಪೆಂಡಿಕ್ಸ್ ಇದೆ ಈ 7 ಪಿಲ್ಲರ್ ಎಡಿಕ್ಟ್ಸ್ಗಳಲ್ಲಿ. ಇದು ಎಲ್ಲೆಲ್ಲಿ ಬರುತ್ತೆ ಅಂತ ನೋಡೋಣ ಮುಂದೆ. ಇದಾದ ನಂತರ 4 ಮೈನರ್ ಪಿಲ್ಲರ್ ಎಡಿಕ್ಟ್ಸ್, ಕಂಬಗಳಲ್ಲಿ ಕೆತ್ತಿರುವಂಥದ್ದು 4
4 ಇದು ಎಲ್ಲಿ ಬರುತ್ತೆ ಅಂತಂದರೆ, ಇದರಲ್ಲಿ ಏನಿದೆ ಅಂತಂದರೆ, ಇದರಲ್ಲಿ ಅಶೋಕ ಎಷ್ಟು ಮಟ್ಟಿಗಿದ್ದ, ಎಷ್ಟು ಮಟ್ಟಿಗೆ ಕ್ರೂರವಾಗಿದ್ದ, ಅವನು ಅಲ್ಲಿಂದ ಧಮ್ಮಗೆ ಹೇಗೆ ಟ್ರಾನ್ಸ್ಫರ್ ಆದ ಅನ್ನೋದ್ರ ಬಗ್ಗೆ ಹಲವಾರು ಉಲ್ಲೇಖಗಳು ಸಿಗುತ್ತೆ. ಇದಾದಮೇಲೆ 2 ತಾರಾಯಿ ಪಿಲ್ಲರ್ ಎಡಿಕ್ಟ್ಸ್ ಅಂತ ಹೇಳಿ, ಇದು ಅಶೋಕ ಎಷ್ಟು ಮಟ್ಟಿಗೆ ಬುದ್ಧಿಸಮ್ನ ಆರಾಧಿಸ್ತಾ ಇದ್ದ, ರೆಸ್ಪೆಕ್ಟ್ ಕೊಡ್ತಾ ಇದ್ದ ಅನ್ನೋದ್ರ ಬಗ್ಗೆ ಸಿಗುತ್ತೆ ನಮಗೆ. ಹಾಗಿದ್ರೆ 7 ಪಿಲ್ಲರ್ ಎಡಿಕ್ಟ್ಸ್ ಇದು ಯಾವ್ಯಾವ ಜಾಗದಲ್ಲಿ ಬರುತ್ತೆ ಅಂತ ನೋಡೋದಾದರೆ, ನೋಡಿ ಇದೆಲ್ಲ ನಮಗೆ ಗೊತ್ತಿರಬೇಕಾಗುತ್ತೆ. ಈ 7 ಪಿಲ್ಲರ್ ಎಡಿಕ್ಟ್ಸ್ ಎಲ್ಲಿ ಬರುತ್ತೆ ಅಂತ ನೋಡೋದಾದರೆ, ಒಂದು ಎಲ್ಲಿ ಮೀರತ್ ಡೆಲ್ಲಿ ಇಲ್ಲಿ ಬರ್ತದೆ ಕೆಲವು, ಛೋಟಿ ಲಟಾ ಅಂತೇಳಿ. ಇದಾದ ನಂತರ ತೋಪ್ರಾ ಡೆಲ್ಲಿ ಅನ್ನುವಂಥ ಕಡೆ, ಬಡಿ ಲಟಾ ಅನ್ನುವಂಥ ಕಡೆ ಬರುತ್ತೆ, ಅಲಹಾಬಾದ್ನಲ್ಲಿ ಬರುತ್ತೆ. ಅದಾದಮೇಲೆ ಲೌರಿಯಾ ನಂದ್ಗಢ್, ಲೌರಿಯಾ ಅರೇರಾಜ್ ಮತ್ತು ರಾಂಪೂರ್ವ ಅನ್ನುವಂಥದ್ದು ಇದು ಬಿಹಾರ್ನಲ್ಲಿ ಬರ್ತದೆ. ನೋಡಿ ಡೆಲ್ಲಿನಲ್ಲಿದೆ, ಅದಾದ ನಂತರ ಉತ್ತರ ಪ್ರದೇಶಲ್ಲಿದೆ, ಅದಾದ ನಂತರ ಬಿಹಾರ್ನಲ್ಲಿದೆ. ನೋಡ್ರಿ ರೀಜನ್ ನಮಗೆ ಗೊತ್ತಿರಬೇಕಾಗುತ್ತೆ ಯಾವ್ಯಾವ ರೀಜನಲ್ಲಿದೆ. ಮೀರತ್ ಮತ್ತು ತೋಪ್ರಾ ಡೆಲ್ಲಿ ಈ ಭಾಗದಲ್ಲಿದೆ, ಅಲಹಾಬಾದ್ನಲ್ಲಿದೆ ಅನ್ನೋದು ನಮಗೆ ಗೊತ್ತಿರಬೇಕಾಗುತ್ತೆ. ಇದಾದ ನಂತರ 2 ಮೈನರ್ ಪಿಲ್ಲರ್ ಎಡಿಕ್ಟ್ಸ್ ಏನಿದೆಯಲ್ಲ, ಇದು ಎಲ್ಲೆಲ್ಲಿ ಬರುತ್ತೆ ಅಂತಂದರೆ, ಇದು ಸಂಚಿ ಗೊತ್ತಲ್ಲ, ಸಂಚಿ ಇದು ಎಲ್ಲಿ ಬರುತ್ತೆ ಅಂತಂದರೆ ಮಧ್ಯಪ್ರದೇಶನಲ್ಲಿ ಬರುತ್ತೆ, ಮಧ್ಯಪ್ರದೇಶನಲ್ಲಿದೆ. ಇದಾದಮೇಲೆ ಸಾರ್ನಾಥ್ ಮತ್ತು ಅಲಹಾಬಾದ್ನಲ್ಲಿ ಮೈನರ್ ಎಡಿಕ್ಟ್ಸ್ಗಳು ಬರ್ತದೆ. ಅಲಹಾಬಾದ್ ಎಲ್ಲಿ ಬರುತ್ತೆ, ಸಾರ್ನಾಥ್ ಮತ್ತು ಅಲಹಾಬಾದು ಇದು ಉತ್ತರ ಪ್ರದೇಶನಲ್ಲಿ ಬರುತ್ತೆ. ನೋಡಿ 4 ಮೈನರ್ ಪಿಲ್ಲರ್ ಎಡಿಕ್ಟ್ಸ್ಗಳು ಇಲ್ಲಿ ಸಿಗುತ್ತೆ. ಇದಾದ ನಂತರ 2 ತಾರಾಯಿ ಎಡಿಕ್ಟ್ಸ್ ಅಂತ ಹೇಳಿ, ಇದು ಎಲ್ಲಿ ಸಿಗುತ್ತೆ ಅಂತಂದರೆ ರುಮಿಣಿ ದೇಹಿ ಅಥವಾ ಲುಂಬಿಣಿನಲ್ಲಿ ಮತ್ತು ನಿಗಾಲಿವಾ ಅನ್ನುವಂಥ ಜಾಗದಲ್ಲಿ ಸಿಗುತ್ತೆ. ಇದನ್ನು ತಾರಾಯ್ ಆಫ್ ನೇಪಾಲ್ ಅಂತ ಹೇಳಿ ಕರೀತಾರೆ. ಸೊ ಇದು 2 ತಾರಾಯ್ ಆಫ್ ನೇಪಾಲ್ ಇದೆಲ್ಲಿ ಬರುತ್ತೆ, ನೇಪಾಳದಲ್ಲಿ ಬರುತ್ತೆ ಅನ್ನೋದನ್ನು ನಾವು ತಿಳ್ಕೊಂಡಿರಬೇಕು. ಈ 4 ಮೈನರ್ ಎಡಿಕ್ಟ್ಸ್ ಏನಿದೆಯಲ್ಲ, ಇದು ಸಂಚಿ ಮತ್ತು ಸಾರನಾಥ್ ಅಲಹಾಬಾದಲ್ಲಿ ಉತ್ತರ ಪ್ರದೇಶದಲ್ಲಿ ಬರುತ್ತೆ. ಈ 7 ಮೈನರ್ ಎಡಿಕ್ಟ್ಸ್ ಏನಿದೆಯಲ್ಲ, ಇದು ಡೆಲ್ಲಿ, ಉತ್ತರ ಪ್ರದೇಶ್ ಮತ್ತು ಬಿಹಾರ್ನಲ್ಲಿ ಬರುತ್ತೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ಇದಾದ ನಂತರ ಕೇವ್ ಎಡಿಟ್ಸ್, ಈ ಪಿಲ್ಲರ್ ಎಡಿಟ್ಸ್ ನೋಡಿದ್ವಿ. ಕೇವ್ ಎಡಿಟ್ಸ್ಗಳು, ಕೇವ್ಗಳಲ್ಲಿ ಬರೆದಿರ್ತಕ್ಕಂಥದ್ದು ಎಲ್ಲಿ ಬರುತ್ತೆ ಅಂತಂದರೆ ಬರಾಬರ 3 ಸಿಗುತ್ತೆ. ಬರಾಬರ ಕೇವ್ ಎಡಿಕ್ಟ್ಸ್ ಅಂತೇಳಿ, ಇದರಲ್ಲಿ ಅಶೋಕನ ತಾಳ್ಮೆ ಸಹಿಷ್ಣುತೆ ಬಗ್ಗೆ ಇದರಲ್ಲಿ ಕೊಟ್ಟಿದ್ದಾರೆ. ಇದು ಎಲ್ಲಿ ಬರುತ್ತೆ ಅಂದರೆ ಬರಾಬರಿ ಹಿಲ್ಸ್ ಅಂತೇಳಿ, ಇದು ಬಿಹಾರ್ನಲ್ಲಿ ಬರುತ್ತೆ, ಜಹನಾಬಾದ್ ಅನ್ನುವಂತಹ ಪ್ಲೇಸ್ನಲ್ಲಿ ಬರುತ್ತೆ. ನೋಡಿ ನಾವು ಕೇವ್ ಎಡಿಕ್ಟ್ಸ್ನ ನೋಡಿದ್ವಿ, ಪಿಲ್ಲರ್ ಎಡಿಕ್ಟ್ಸ್ನ ನೋಡಿದ್ವಿ, ಅದಷ್ಟಲ್ಲದೆ ನಾವು ರಾಕ್ ಎಡಿಕ್ಟ್ಸ್ಗಳನ್ನು ನೋಡಿದ್ವಿ. ಸೊ ಇಷ್ಟನ್ನು ಕೂಡ ನಾವು ಜ್ಞಾಪಕ ಇಟ್ಕೊಳೋದು ಭಾಳ ಅತ್ಯವಶ್ಯಕ ಆಗುತ್ತೆ. ಯಾವುದು ನಾವು ಮೌರ್ಯ ಸಾಮ್ರಾಜ್ಯದ ಬಗ್ಗೆ ನಾವು ಏನೇ ನಾವು ಬರಿಬೇಕು, ಹೇಳಬೇಕು ಅಂತಂದರೆ ಈ ಆಧಾರಗಳನ್ನು ನಾವು ಮೆನ್ಷನ್ ಮಾಡೋದು ಭಾಳ ಅತ್ಯಗತ್ಯ ಆಗುತ್ತೆ. ಪ್ರಿಲಿಮ್ಸ್ನಲ್ಲೂ ಕೂಡ ಭಾಳಷ್ಟು ಮಟ್ಟಿಗೆ ಕೇಳ್ತಾರೆ. ಸೊ ಇದಾದ ನಂತರ ನಾವು ಮೌರ್ಯ ಸಾಮ್ರಾಜ್ಯ ಯಾವ ರೀತಿ ಸ್ಥಾಪನೆ ಆಯಿತು, ಅದರಲ್ಲಿದ್ದಂತಹ ಮುಖ್ಯ ರಾಜರುಗಳು ಯಾರ್ಯಾರು ಇದ್ದರು ಅನ್ನೋದನ್ನು ಒಂದೊಂದೇ ಹಂತವಾಗಿ ನೋಡ್ಕೊಳ್ತಾ ಹೋಗೋಣ. ಮೌರ್ಯಾಸ್ ಆರಿಜಿನ್ ಬಗ್ಗೆ ನಾವು ನೋಡೋಣ. ಮೀನ್ಸ್ ಅವರ ಮೂಲ ಏನಿತ್ತು ಅದರಲ್ಲಿ ಯಾವ್ಯಾವುದರಲ್ಲಿ ಏನೇನು ಥರ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ನೋಡೋಣ. ಮೊದಲನೇದಾಗಿ ನೋಡೋದಾದರೆ ಪುರಾಣಗಳಲ್ಲಿ ಮೌರ್ಯರ ಬಗ್ಗೆ ಉಲ್ಲೇಖ ಸಿಗುತ್ತೆ ಅಂತ ನಾವು ಆಲ್ರೆಡಿ ಚರ್ಚೆ ಮಾಡಿದ್ವಿ. ಈ ಪುರಾಣಸ್ಗಳಲ್ಲಿ ಏನು ಹೇಳ್ತಾರೆ ಅಂತಂದರೆ ಮೌರ್ಯಾಸ್ ಅವರು ಮೂಲತಃ ಅವರು ಶೂದ್ರರು ಅಂತ ಹೇಳ್ತಾರೆ. ಈ ಪುರಾಣಗಳಲ್ಲಿ ಹಲವಾರು ಉಲ್ಲೇಖಗಳು ಇದೆ. ಅದೇನೇ ಮುದ್ರಾ ರಾಕ್ಷಸ ಅನ್ನುವಂಥದ್ದು ನಾವು ನೋಡಿದ್ವಲ್ಲ, ಆ ಮುದ್ರಾ ರಾಕ್ಷಸದಲ್ಲಿ ಯಾವ ಥರ ಇದೆ ಅಂತಂದರೆ ಅದರಲ್ಲಿ ವೃಷಾಲ್ ಅಥವಾ ಕುಲಹೀನ ಅಂತೇಳಿ ಬರುತ್ತೆ. ವೃಷಾಲ್ ಅಥವಾ ಕುಲಹೀನ ಅಥವಾ ಅಂದರೆ ಕೆಳ ಜಾತಿಯವನು, ಕೆಳ ಪಂಗಡದವನು ಅಂಥೇಳಿ ಅದರಲ್ಲಿ ಬರುತ್ತೆ. ಇನ್ನು ಬೇರೆ ಕಡೆ ನಾವು ನೋಡಿದ್ವಲ್ಲ, ಹಲವಾರು ಮೆಗಸ್ತನಿಸ್ ಇಂಡಿಕಾ ಉಲ್ಲೇಖಗಳು ಹಲವಾರು ಕಡೆ ಸಿಗುತ್ತೆ ಅಂತ. ಆ ಕ್ಲಾಸಿಕಲ್ ರೈಟರ್ಸ್ ಏನಿದ್ರಲ್ಲ ಅದರಲ್ಲಿ ಜಸ್ಟಿನ್ ಅನ್ನೋನ ಬಗ್ಗೆ ನಾವು ನೋಡಿದ್ವಿ. ಜಸ್ಟಿನ್ ಅವನೇನಂತ ಹೇಳ್ತಾನೆ ಅಂತಂದರೆ ಚಂದ್ರಗುಪ್ತ ಮೌರ್ಯ ಇವನು ಭಾಳ ಹಂಬಲ್ ಒಂದು ಆರಿಜಿನ್ ಇರೋವಂಥವನು, ಅಂದರೆ ಭಾಳ ಹಂಬಲ್ ಪೀಪಲ್ ಅಂತೇಳಿ. ಹಂಬಲ್ ಪೀಪಲ್ ಅಂದರೆ ಕೆಳವರ್ಗದಲ್ಲಿದ್ದಂಥವನು, ಭಾಳ ಇನ್ನೋಸೆಂಟು, ವರ್ಗದಲ್ಲಿದ್ದಂಥವನು ಅಂತೇಳಿ ಬರುತ್ತೆ. ಇದಾದ ನಂತರ ಜುನಗರ್ ರಾಕ್ ಇನ್ಸ್ಕ್ರಿಪ್ಷನ್ ಏನು ಬರುತ್ತಲ್ಲ, ಇದು ರುದ್ರದಮನ್ನ ಜುನಗರ್ ರಾಕ್ ಇನ್ಸ್ಕ್ರಿಪ್ಷನ್. ಇದು 150 AD 150 AD ಆ ಟೈಮ್ನಲ್ಲಿ ಇದ್ದಂಥದ್ದು. ಇದರಲ್ಲಿ ಏನು ಹೇಳ್ತಾರೆ ಅಂತಂದರೆ ವೈಶ್ಯ ಅದು ಈ ಮೌರ್ಯ ಚಂದ್ರಗುಪ್ತ ಮೌರ್ಯ ಸಾಮ್ರಾಜ್ಯದವ್ರು ಏನಿದಾರಲ್ಲ ಇವರು ವೈಶ್ಯ ಆರಿಜಿನ್ ಅಂತಂದರೆ ಬಿಸ್ನೆಸ್ ಪೀಪಲ್ ಆಗಿದ್ದರು, ವೈಶ್ಯ ಆರಿಜಿನ್ ಆಗಿದ್ದರು ಅಂಥೇಳಿ ಇದರಲ್ಲಿ ಬರ್ತದೆ. ಅದೇ ನಾವು ಬುದ್ಧಿಸ್ಟ್ ಗ್ರಂಥಗಳನ್ನು ಪ್ರಕಾರ ನಾವು ಚೆಕ್ ಮಾಡೋದಾದರೆ ಮೌರ್ಯ ಸಾಮ್ರಾಜ್ಯದ ಮೂಲ ಇವ್ರು ಏನು ಹೇಳ್ತಾರೆ, ಬುದ್ಧಿಸ್ಟ್ ಸಾಮ್ರಾಜ್ಯದವರು ಅಂತಂದರೆ ಮೌರ್ಯ ಡೈನಾಸ್ಟಿ ಏನಿದೆಯಲ್ಲ, ಈ ಮೌರ್ಯ ಡೈನಾಸ್ಟಿ ಅವರು ಕ್ಷತ್ರಿಯದವ್ರಿಗೆ ಸೇರಿದ್ದು. ಯಾವ ಕ್ಷತ್ರಿಯ ಕ್ಲಾನ್ ಅಂತಂದರೆ ಬುದ್ಧ ಏನು ಹುಟ್ಟಿರ್ತಾನಲ್ಲ
ಆ ಕ್ಷತ್ರಿಯ ಕ್ಲಾನ್ ಅಂತ ಹೇಳ್ತಾರೆ. ಬುದ್ಧ ಹುಟ್ಟಿದ ಯಾವ ಕ್ಷತ್ರಿಯ ಕ್ಲಾನ್? ಅದು ಸಖ್ಯ ಕ್ಷತ್ರಿಯ ಕ್ಲಾನ್. ಇದಕ್ಕೆ ಸಖ್ಯ ಕ್ಲಾನಿಗೆ ಸೇರಿದ್ದಾರೆ ಅಂತ ಹೇಳಿ ಹಲವಾರು ಬುದ್ಧಿಸ್ಟ್ ಟೆಕ್ಸ್ಟ್ಗಳು ಹೇಳ್ತಾರೆ. ಇನ್ನೊಂದೇನೆಂದರೆ ಮೌರ್ಯಾಸ್ ಅಂತ ಯಾಕೆ ಕರೀತಾರೆ ಅನ್ನೋದ್ರ ಪ್ರಕಾರ ಈ ಬುದ್ಧಿಸ್ಟ್ ಟೆಕ್ಸ್ಟ್ಗಳಲ್ಲೇ ಸಿಗ್ತವೆ. ಅದು ಅಂದರೆ ಮೋರ್ ಅಂತಂದರೆ ಆಗಿನ ಕಾಲದಲ್ಲಿ ಪಿಕಾಕ್ ಅಂತಂದರೆ ನವಿಲು. ಈ ಪಿಕಾಕ್ಗಳು ಎಲ್ಲಿ ಜಾಸ್ತಿ ಇದ್ವಲ್ಲ ಅಂಥ ಸಾಮ್ರಾಜ್ಯದಿಂದ ಬಂದಂಥವರು ಇವರು ಮೌರ್ಯಾಸ್ ಆಗಿರ್ತಾರೆ. ಸೊ ಹಾಗಾಗಿ ಅವರನ್ನು ಮೌರ್ಯಾಸ್ ಅಂತ ಹೇಳಿ ಕರಿತಾ ಇದ್ರು ಅಂತ. ಅದು ಮೌರ್ಯಾಸ್ ಅನ್ನುವಂಥದ್ದು ಹೋಗಿ ಬರ್ತಾ ಬರ್ತಾ ಮೌರ್ಯಾಸ್ ಆಗಿದೆ ಅಂತ ಹೇಳಿ. ಸೊ ಇನ್ನೊಂದು ಏನಂತ ನೋಡ್ಬೋದು ಅಂದರೆ ಬುದ್ಧ ಧರ್ಮಕ್ಕೆ ಸಾಕಷ್ಟು ಸಪೋರ್ಟ್ ಕೊಟ್ಟನಲ್ಲ ಅಶೋಕ. ಸೊ ಹಾಗಾಗಿ ಅವರನ್ನು ಎಲಿವೇಟ್ ಮಾಡೋದಕ್ಕೆ ಟ್ರೈ ಮಾಡಿದ್ದಾರೆ ಅಂತಲೂ ನಾವು ಅಂದ್ಕೊಳ್ಬೋದು. ಸೊ ಕನ್ಕ್ಲೂಡಿಂಗ್ ಆಗಿ ಮೌರ್ಯರ ಆರಿಜಿನ್ ಎಲ್ಲಿತ್ತು ಏನಿತ್ತು ಅಂತ ನೋಡೋದಾದರೆ, ಈ ಮೌರ್ಯ ಡೈನಾಸ್ಟಿ, ಮೌರ್ಯ ರಾಜ ಚಂದ್ರಗುಪ್ತ ಮೌರ್ಯ ಆಗಲಿ, ಮೌರ್ಯ ಡೈನಾಸ್ಟಿ ಆಗಲಿ, ಅದು ಮೂಲತಃ ಮೌರ್ಯ ಅನ್ನುವಂತಹ ಒಂದು ಟ್ರೈಬಿಂದ ಬಂದಿತ್ತು. ಈ ಟ್ರೈಬ್ ಏನಿತ್ತಲ್ಲ ಇದು ಲೋ ಕಾಸ್ಟ್ ಟ್ರೈಬ್ ಆಗಿತ್ತು ಆಗಿನ ಕಾಲದಲ್ಲಿ ಅಂತ ಹೇಳಿ ಹೇಳ್ತಾರೆ. ಸೊ ಅದು ಕ್ಲಿಯರಾಗಿ ಅದು ಲೋ ಕಾಸ್ಟೋ ಅಥವಾ ಅಲ್ವೋ ಅನ್ನೋದು ಸರಿಯಾಗಿ ಗೊತ್ತಿಲ್ಲ. ಬಟ್ ಇದು ಮೌರ್ಯ ಟ್ರೈಬಿಂದ ಬಂದಿತ್ತು ಅಂತ ಹೇಳಿ ಅದರಲ್ಲಿ ನಮಗೆ ಸಿಗುತ್ತೆ ಇಷ್ಟು ಒಟ್ಟಾಗಿ. ಸೊ ಇಷ್ಟ್ರ ಬಗ್ಗೆ ನಮಗೆ ತಿಳಿದಿರಬೇಕು. ಇದಾದ ನಂತರ ಚಂದ್ರಗುಪ್ತ ಮೌರ್ಯ, ಬಿಂದುಸಾರ, ಅಶೋಕ. ಸೊ ಹೀಗೆ ನೋಡ್ಕೊಳ್ತಾ ಹೋಗೋಣ. ಇವು ಒಬ್ಬೊಬ್ಬರು ಆದಮೇಲೆ ಯಾರ್ಯಾರು ರಾಜರುಗಳು ಬರ್ತಾರೆ, ಏನೇನಾಗುತ್ತೆ ಅಂತ ಹೇಳಿ.